ಓಂ ಶಾಂತಿ ರೀ ಎಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂದ್ರೆ ರೀ, ಹೆದರಿಕೆ, ಅಂಜೋದು. ಮನುಷ್ಯ ಅಂದಮೇಲೆ ನಾವೇನು ಮಾಡ್ತಿರ್ತೇವಂದ್ರೆ ಭಾಳ ಅಂಜ್ತಿರ್ತೇವೆ. ಇವತ್ತು ಏನೂ ಅಂಜೋದಿತ್ತಂತ ತಿಳ್ಕೋರಿ, ಮನಸ್ಸಿನಾಗ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರೆ ಈ ಅಂಜಿಕೆ ಏನೈತಲ್ರಿ ಮನಸ್ಸಿನಾಗ ಕೂತಂದ್ರೆ ತಿಳ್ಕೋರಿ, ಏನು ಬೇಕಾದ ಬಲ್ಲೆ ನೀವು ಎಟ್ಟ ಟ್ಯಾಲೆಂಟ್ ಇರಲಿ ಹಾಕೋರ, ನಿಮ್ಮ ಕಡೆ ಎಟ್ಟ ಇದಿರಲಿ, ಕರೆ ನಿಮ್ಮಲ್ಲಿ ಧೈರ್ಯತೆ, ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇರಲಿಲ್ಲ ಅಂದ್ರೆ ನೀವು ಏನೂ ಮಾಡಕ್ಕೆ ಬರೋದಿಲ್ಲ, ಏನೂ ಮಾಡಕ್ಕೆ ಬರೋದಿಲ್ಲ. ಈಗ ಸ್ಕೂಲ್ನಾಗ ನೋಡಿರೇನ್ರಿ, ನೆನಪಿರ್ಬೇಕು ನಿಮ್ಮ ಸ್ಕೂಲ್ನಾಗ, ಮನ್ಯಾಗ್ರೇ ಏನೋ ಒಂದು ಎಸ್ಸೆ ಕಾಂಪಿಟೇಷನ್, ಡಿಬೇಟ್ ಕಾಂಪಿಟೇಷನ್ ಏನೋ ಐತಂತ ತಿಳ್ಕೋರಿ, ಮನ್ಯಾಗ್ರೆ ಸ್ಪೀಚ್ ಕಾಂಪಿಟೇಷನ್ ಐತಂತ ತಿಳ್ಕೊರಿ, ಮನ್ಯಾಗ್ರೆ ಸಿಕ್ಕಾಪಟ್ಟಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರಿ. ಹಾಂ, ಆಮೇಲೆ ಇಲ್ಲಿ ಬಂದ ಮೇಲೆ ಏನಾಕೈತ್ರಿ, ಅಲ್ರಿ 3 ಪೇಜ್ ಮಾಡ್ಕೊಂಡು ಬಂದಿರ್ತೇನೆ ರೀ, ಇಲ್ಲಿ ಒಂದು 2 ಲೈನು ಹೇಳಂಗಿಲ್ರಿ, ಓಡಿ ಬಂದುಬಿಡ್ತೇವ್ರಿ. ಯಾಕ್ರಿ? ಯಾಕಂದ್ರೆ ಅಂಜುತ್ತೇವೆ. ಅಂಜೋದ್ರಿಂದ ಏನಾಕೈತೆ ಗೊತ್ತೇನ್ರಿ, ಈ ಆತ್ಮದಲ್ಲಿ ಎದುರುಗಡೆ ಬ್ಲಾಕ್ ಆಗಿಬಿಡ್ತೈತ್ರಿ. ಏನು ಮಾಡ್ಬೇಕು ಅನ್ನೋದಕ್ಕೆ ಬರೋದಿಲ್ಲ. ಈ ಕಾರ್ ಹೊಡಿತಿರ್ತಿರತ್ತ ತಿಳ್ಕೋರಿ, ನಿಮ್ಮ ಕಾರ್ ಮಸ್ತ್ ಬರ್ತೈತೆ ತಿಳ್ಕೋರಿ, ಏನರ ಆಕ್ಸಿಡೆಂಟ್ ಆಯ್ತು, ಆ ಟೈಮ್ನಾಗ ಅಂಜ್ಗಳೇ ಈ ಆ್ಯಕ್ಚುಲಿ ಏನು ಕಾಲ್ನ ಏನು ಕಾಲು ಇಡ್ಬೇಕ್ರಿ, ಹೋಗ್ತಿರ್ತೀರಿ ನೀವು, ಕಾರ್ದು ಆಕ್ಸಿಡೆಂಟ್ ಆಕೈತೆ ನಿಮ್ದು. ಆಕ್ಸಿಡೆಂಟ್ ಆದ ಕೂಡ ವ್ಯಕ್ತಿ ಆ ಟೈಮ್ನಾಗ ಅಥವಾ ಕಾರ ಬಿಡ್ರಿ, ಸ್ಕೂಟಿನ ತಗೋರಿ, ಏನೋ ಹಸಿರಿ ಎಲ್ಲೋ ಏನೋ ಆತು ಅಂಜಿದ್ರಿ, ಅವಾಗ ಆ ಟೈಮ್ನಾಗ ಬ್ರೇಕ್ ಬದಲಿ ಎಕ್ಸಿಲೇಟರ್ ಒತ್ತಿರಿ, ಏನು ಒತ್ತಿರಿ? ಏನು ಒತ್ತಿರಿ? ಎಕ್ಸಿಲೇಟರ್. ಯಾವ ವ್ಯಕ್ತಿ ಯಾವ ಟೈಮ್ನಾಗ ಅಂಜುತ್ತಾನಲ್ಲ ಅವನಿಗೆ ನಿರ್ಣಯ ಶಕ್ತಿನ ಓಂ ಶಾಂತಿ ಆಗಿಬಿಡ್ತೈತ್ರಿ. ಆ ಟೈಮ್ನಾಗ ಏನು ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ರೀ ಅವ್ನಿಗೆ. ಈಗ ನೋಡ್ರಿ, ಎಷ್ಟೋ ಕಾರ್ ಆಕ್ಸಿಡೆಂಟ್ ಆಗಿರ್ತದೆ, ಹತ್ತಿರ್ತದೆ ಬೇರೆ ರೀ, ಕರೆ ಹೋಗಿರ್ತದೆ ಬೇರೆ ಕಡೆ ರೀ. ಯಾಕ್ರಿ? ಅವ ಆ ಟೈಮ್ನಾಗ ಬ್ರೇಕ್ ಒತ್ತದ ಬದಲು ಎಕ್ಸಿಲೇಟರ್ ಒತ್ತಿರ್ತಾನೆ, ಬೇರೆ ಕಡೆ ಒತ್ತ. ಹೌದಾ ಇಲ್ರಿ? ಸ್ಕೂಟಿನೂ ಹಚ್ಚಿರ್ತೇವೆ, ಈ ಕೈಯಾಗ ಬ್ರೇಕ್ ಇರ್ತೈತೆ, ಈ ಕೈಯಾಗ ಹಿಂಗೆ ಎಕ್ಸಿಲೇಟರ್ ಇರ್ತೈತೆ. ಆ್ಯಕ್ಚುಲಿ ಆ ಟೈಮ್ನಾಗ ಬ್ರೇಕ್ ಹೊಡೆದಾಗ ಅದೆಲ್ಲಿ ಹೋಗ್ಬಿಟ್ಟಿರ್ತೈತೆ ರೀ. ಮತ್ತೆ ಒಂದೇ ಸಲ ಹತ್ತಿರ್ತೇವೆ, ಮತ್ತೆ ಇನ್ನೊಂದು ಡುಕ್ ಮಾಡ್ಕೊತ 4 ಸಲ ಹೋಗಿ ಬಾಡಿಗೆ ಹೋಗಿ ತಾನ ಹೋಗಿ ಎಲ್ರಿ ಹತ್ತು ಮಟ್ಟ ನಾವು ನಿಂದ್ರಂಗಿಲ್ಲ, ಅದು ಹಿಂಗೆ ಇರ್ತೈತೆ, ಗಾಳಿ ತಿರುಗ್ತಾನೆ ಇರ್ತೈತೆ. ಅಂದರೆ ಯಾಕೆ ಮಾತು ಹೇಳತ್ತೇನಂದ್ರೆ, ಅಂಜೋದ್ರಿಂದ ವ್ಯಕ್ತಿ ಬುದ್ಧಿ ಮಬ್ಬಾಗ್ಬಿಡ್ತೈತೆ ರೀ, ನಿರ್ಣಯನ ತಗೋದಿಲ್ಲ ನಾ ಏನು ಮಾಡಬೇಕು ಆ ಟೈಮ್ನಾಗ. ಹಂಗಾರೆ ಜೀವನದಲ್ಲೂ ನಿಮ್ಗೆ ಎಲ್ಲರಲ್ಲಿ ಕೂತಿರಂತ ತಿಳ್ಕೊರಿ, ನೀವೆಲ್ಲದಿರಿ ಅದಿರಿ. ಇನ್ನೊಂಚೂರು ಬೆಳಿಬೇಕಂದ್ರೆ ಅದು ಧೈರ್ಯವೇ ಸರ್ವೋತ್ತ ಸಾಧನ. ಧೈರ್ಯ ಇರಲಿಲ್ಲ ನೀವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಜೋದು ಬೇರೆ ರೀ, ಫಿಯರ್ ಬೇರೆ ರೀ, ಡೇಂಜರ್ ಬೇರೆ ರೀ. ಡೇಂಜರ್ ಅಂದ್ರೆ ನಾ ಕರೆಂಟ್ ಮುಟ್ಟವ ನನಗೇನು ಆಗಂಗಿಲ್ಲ ಅಂದ್ರೆ ಅದು ಹುಚ್ಚರು ಕೆಲಸ. ಮತ್ತು ನಾ ಬೆಂಕಿಯಾಗ ಕೈ ಹಾಕೋವ ನನಗೇನು ಆಗೋದಿಲ್ಲ ಅಂದ್ರೆ ಹುಚ್ಚರು ಕೆಲಸ ರೀ ಅದು. ಅರ್ಥ ಆತ್ರಿ? ಅದಕ್ಕೇನಂತಾರೆ ಡೇಂಜರ್ ರೀ. ತಲೆಯಾಗ ನಂಗೆ ಹಂಗೆ ಆಕೈತಿ ಒಂದು ಸಲ ಆಗಿರೋ ಅನುಭವನ ನೆನಪು ಉಳಿತಂತಿಕೋರು, ಅದು ಆಕೈತ್ಲ ಅಂದ್ರೆ ಅದು ಅಂಜಿಕೆನೆ. ಇದಕ್ಕೆ ರೀ ಏನಂತೇವಂದ್ರೆ, ಒಂದು ಸಲ ಅಂಜಿಕೆ ಕೂತಿದ್ದಂತ ತಿಳ್ಕೊರಿ, ಅದು ಹೋಗೋದು ಬಾಕಷ್ಟೇ ರೀ. ಈಗ ನಂದ ಒಂದು ಎಕ್ಸಾಂಪಲ್ ಹೇಳ್ತೇನೆ ರೀ. ನಾವು ಬೋರ್ ಬಟನ್ ಚಲೋ ಮಾಡ್ತೀವಿ, ಒಂದು ಸಲ ಕರೆಂಟ್ ಹೊಡೆದತ್ತಿಲ್ಲೋ ಕೈಯಾಗ ಒಂದು ಪ್ಲಾಸ್ಟಿಕ್ ಹಿಡಿತೀನಿ ರೀ, ಹಚ್ಚಕ್ಕೆ ಹೋಗ್ತೇನೆ ರೀ. ಯಾಕೆ ಕರೆಂಟ್ ಹೊಡೆದೈತ್ರಿ, ಎಲ್ಲರೂ ಹೋಗಿ ಹಿಂಗೆ ಒತ್ತುತ್ತಾರೆ, ನಾವು ಒಂದು ಏನರ ಕಡಿಯತ್ರ ತೋತ ಹಿಂಗೆ ಮಾಡಿ ಹಿಂಗೆ ಒತ್ತುತ್ತೀರಿ. ಯಾಕಂದ್ರೆ ಒಂದ್ಸಲ ಅಂಜಿಕೆ ಕೂತೈತ್ರಿ ಅಂದ್ರೆ ಇಟ್ರ ಮೇಲೆ ತಿಕ್ಕೋರು ಒಂದೇ ಸಲ ಹೊಡೆದೈತ್ರಿ, ಕರೆ ಇನ್ನ ಮಟ್ಟ ಅಂಜಿಕೆ ಏನು ಕೂತೈತ್ಲ ಅದನ್ನು ತೆಗೆದು ಹಾಕಕ್ಕೆ ಎಷ್ಟು ತ್ರಾಸ ಆಗತ್ತೈತಿ. ಹೊಡೆದ ನಂಗೆ ಅನ್ಸೋ ಮಟ್ಟ ಎಲ್ಲರೂ ಒಂದು 4-5 ವರ್ಷ ಆಗಿರ್ಬೇಕ್ರಿ. ಅವತ್ತಿನಿಂದ ಅದ್ರ ಬೋರ್ ಬಟನ್ ಬಾಚಕೊಂದು ಏನರ ಇಟ್ಟೇ ಬಿಟ್ಟೇನ್ರಿ, ಕೂತ ಬಿಟ್ಟೈತ್ರಿ. ಅಂದ್ರೆ ಯಾಕೆ ಮಾತು ಹೇಳ್ತೇನೆ, ಒಮ್ಮೆ ಒಬ್ಬ ವ್ಯಕ್ತಿಗೆ ಅಂಜಿಕೆ ಕೂತು ಅದನ್ನು ತೆಗೆದು ಹಾಕ್ಲಿಕ್ಕೆ ಅವ್ನು ಭಾಳ ಪ್ರಯತ್ನ ಪಡ್ಬೇಕ್ರಿ. ಈಗ ನಮ್ಮೊಳಗೆ ಏನೋ ಅಂಜಿಕೆ ಐತಂತ ತಿಳ್ಕೊರಿ, ಅದು ಹೆಂಗೆ ಹೋಗ್ಸೋರು? ಈ ವಿಡಿಯೋ ಯಾಕೆ ಮಾಡಿದ್ನಿ ಅಂದ್ರೆ, ಒಬ್ರು ಯೂಟ್ಯೂಬ್ನಾಗ ಮೆಸೇಜ್ ಮಾಡಿದ್ರು, ನಾವು ಅಂಜ್ತೀವ್ರಿ ಏನು ಮಾಡ್ಬೇಕ್ರಿ ಅಂತ ಹಾಕಿದ್ರು.
ಅದಕ್ಕೆ ಈ ಕ್ಲಾಸ್ ಮಾಡತ್ತೇನೆ ರೀ, ಲಕ್ಷ ಕೊಟ್ಟು ಕೇಳ್ರಿ. ಎಲ್ಲ ಪ್ರತಿಯೊಂದು ವ್ಯಕ್ತಿಲಿ ಕೂತತ್ತವ್ರು ಎಲ್ಲರೂ ಹಂಚುತ್ತೀರಿ, ಎಲ್ಲರೂ ಹಂಚ್ತೀರಿ. ಹೌದೋ ಇಲ್ಲ ರೀ? ಹಂಚ್ತೇವೆ, ಹಿಂದೆ ಉಳಿತೇವೆ. ಆಮೇಲೆ ಹಿಂದೆ ಉಳಿತೀವಿ, ಮುಂದುವರೆದವ್ರು ನೋಡಿ ಹೊಟ್ಟೆ ಕುಚ್ಕೊಂಡು ಕೂತ್ಬಿಡು. ಅರ್ಥ ಆತೋ ಇಲ್ಲ? ಏನಿಲ್ಲ. ಅದಕ್ಕೆ ಮುಂದುವರಿಬೇಕಂತೀರ. ಆಕೈತಿ, ನನಗೆ ಹಂಗೆ ಆಕೈತಿ, ನನಗೆ ಹಿಂಗೆ ಆಕೈತಿ, ಎಲ್ಲರ ಮುಂದೆ ನನಗೆ ಹಂಗೆ ಇನ್ಸಲ್ಟ್ ಆಕೈತಿ, ಅವನ್ನೆಲ್ಲ ತೆಗೆದು ಮೂಲೆಗೆ ಇಟ್ಬಿಡ್ಬೇಕು. ಯಾವ ವ್ಯಕ್ತಿ ಅಸಹ್ಯ ಅಪಮಾನ ತೆಗೆದು ಮೂಲೆಗೆ ಇಡ್ತಾನ ನೋಡ್ರಿ, ಅವ ಮುಂದೆ ಹೋಗ್ತಾನೆ. ಮತ್ತೆ ನಮ್ಗೆಲ್ಲರ ಮಧ್ಯದಲ್ಲಿ ಅಪಮಾನ ಆಕೈತಿ, ಅಸಹ್ಯ ಆಕೈತಿ, ನನಗೆ ಹಂಗೆ ಅನ್ಬಾರ್ದು ನೋಡ್ರಿ. ನೀವು ನಾ ಏನಂತೂ ಜೈ 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 ಅನ್ಬೇಕು ನೋಡ್ರಿ, ಅಂದ್ರೆ ಮುಂದೆ ಹೋಗ್ತೀರಂದ್ರೆ ಅದು ಸಾಧ್ಯ ರೀ. ಅದಕ್ಕೂರ ಜೀವನದಲ್ಲಿ ಮುಂದುವರಿಬೇಕಂದ್ರೆ ಅಂಜಿಕೆ ಬಿಡಬೇಕ್ರಿ. ಹೆಂಗೆ ಬಿಡೋರು? ಒಂದ ಹಾದಿರಿ ನಿಮ್ಮಲ್ಲಿರುವಂಥ ಅಂಜಿಕೆಯನ್ನು ಬಿಡಬೇಕಂದ್ರೆ ಅದರ ಎದುರುಗಡೆ ಎಕ್ಸ್ಪೋಸ್ ಆಗ್ಬೇಕ್ರಿ, ಅದನ್ನು ಮಾಡ್ಬೇಕ್ರಿ. ಈಗ ಒಂದು ಎಕ್ಸಾಂಪಲ್, ಕರೆಂಟ್ ಹೊಡೆದೈತಿಲ್ರಿ, ಒಂದೇ ಸಲ ಹೊಡೆದೈತ್ರಿ, ನಾ ಇನ್ನೊಂದು ಸಲ ಒತ್ತು ಹಿಡಿಬೇಕ್ರಿ. ಈಗ ಅವಾಗ ಗೊತ್ತಾಕೈತಿ, ಮನಸ್ಸಿಗೆ ಗೊತ್ತಾಕೈತಿ ಹೊಡೆಯಂಗಿಲ್ಲಿನಂತ. ಮತ್ತು ಮುಂದಿನ ಸಲ ಏನು ಹೇಳ್ತೈತಿ ಮನಸ್ಸು, ಅವತ್ತು ಹೊಡೆದಿಲ್ಲಲ್ಲ, ಇನ್ನು ಮುಟ್ಟತ್ತೆ. ಕರೆ ಇನ್ನೂ ಮಟ್ಟ ನನಗೆ ಒಂದು ಸಲ ಕುತ್ತೈತಲ್ಲ, ನನಗೆ ಹೊಡೆದೈತತ್ ಹೇಳಿ ನಾ ಇನ್ನೊಂದು ಸಲ ಟ್ರೈನ ಮಾಡಲಿಲ್ಲ ಅಂದ್ರೆ ನಾನು ಸಾಯೋ ತನಕ ನಂಗೆ ಕುಂಡ್ರುದನ ರೀ. ಎಲ್ಲಿವರೆಗೂ ನಾನು ಅದನ್ನು ಎದುರುಗಡೆ ಫೇಸ್ ಮಾಡಂಗಿಲ್ಲ, ಸಾಮ್ನಾ ನಹಿ ಕರುಂಗಿ, ವೋ ಅಂಜಿಕೆ ನಹಿ ಜಾಯೇಗಾ. ನಾ ಫೇಸ್ ಮಾಡೋ ತನಕ ಅಂಜಿಕೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಜ್ಞಾನ ಹೇಳೋದನ್ನು ತಿಳ್ಕೊರಿ, ಒಂದು ಭಾಷಣ ಮಾಡೋದನ್ನು ತಿಳ್ಕೊರಿ, ಒಂದು ಮುಂದಾಗಿ ಮಾಡೋದನ್ನು ತಿಳ್ಕೊರಿ, ಒಂದು ಒಳಗೆ ನುಗ್ಗಿ ಏನರ ಟೋಳಿ ಮಾಡೋದನ್ನು. ಈ ಒಂದು ಟೋಳಿನ ನಿಮ್ಗೆ ಹೇಳತ್ತೆ ಮಾಡ್ರಿ. ಅದು ನಮ್ಗೆ ಆಗಂಗಿಲ್ಲ ರೀ, ನಮ್ಗೆ ಬರಂಗಿಲ್ಲ ರೀ, ನಮ್ಗೆ ಆಗೋದಿಲ್ಲ ರೀ, ನಮ್ಗೆ ನೀವು ಹೇಳ್ರಿ, ನಮ್ಮ ಮುಂದಿದ್ರೆ ಮಾಡ್ತೇವೆ ರೀ. ಒಂದು ಭಾಷಣ ಮಾಡೋದು ಬೇಡ, ಇಲ್ರಿ ಅಲ್ಲಿ ಕೂತ್ಬೇಕಾದ್ರೆ ನಗತೇವೆ, ಅಲ್ಲಿ ಕೂತ್ಬೇಕಾದ್ರೆ ಮಾತಾಡ್ತೀವಿ, ಇಲ್ಲಿ ಬಂದು ಮಾಡಿರಿ ಇಟ್ಟರೆ. ನನಗೆ ಹೇಳಾಗ ಭಾಳ ಐತ್ರಿ, ಮನಸ್ಸು ರೀ ತುಂಬಿ ಬರತೈತ್ರಿ, ಕರೆ ಶಬ್ದ ಗೊತ್ತಾವತ್ರಿ ಅಂತ ಹೇಳಿ ಬಂದ್ಬಿಡ್ತು, ತೊಳಗೆ ಇಳಿದ್ಬಿಡ್ತು. ಅರ್ಥ ಆಗ್ತೈತೆ ಇಲ್ಲ ರೀ? ಅರ್ಥ ಆಗ್ತೈತಿ ಇಲ್ಲ? ಯಾಕ್ರಿ? ಯಾಕಂದ್ರೆ ಯಾಕೆ ಒಬ್ರೊಬ್ರಿಗೆ ಎಲ್ಲನೂ ಮಾಡಿ ರೂಢಿ ಇರ್ತೈತೆ ಅಂದ್ರೆ, ಯಾಕಂದ್ರೆ ರೂಢಿ ಐತೆ ಅವ್ರಿಗೆ. ಅವ್ರು ಏನು ಮಾಡ್ಯಾರ ಅಂದ್ರೆ ತಮ್ಮ ಅಂಜಿಕೆಯನ್ನು ಫೇಸ್ ಮಾಡ್ಯಾರ. ಹಂಗೆ ನೀವು ಕೂಡ ಅಂಜಿಕೆಯನ್ನು ಫೇಸ್ ಮಾಡ್ಬೇಕು. ನೀವು ಎದಕ್ಕೆ ಹೆದರ್ತೀರಿ? ನೀವು ಅದನ್ನು ಫೇಸ್ ಮಾಡಲಿಲ್ಲ, ಅದ್ರ ಹಿಂದೆ ಓಡೋಡಿ ಹೊಂಟ್ರಿ, ನೀವು ಜೀವನ್ಯಾಗ ಆ ಅಂಜಿಕೆ ನಿಮ್ಮಿಂದ ಹೋಗಂಗಿಲ್ಲ. ಅರ್ಥ ಆತಿಲ್ರಿ? ಅಂಜಿಕೆ ನಮ್ಮ ಮನಸ್ಸಿನಾಗಿಂದ ಹೋಗಬೇಕಂದ್ರೆ ಒಂದೇ ಹಾದಿರಿ ಫೇಸ್ ಮಾಡ್ಬೇಕು. ಅದಕ್ಕೊಂದು ಸಣ್ಣ ಕತೆ ರೀ, ಸ್ವಾಮಿ ವಿವೇಕಾನಂದ ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ. ಅವರೆಲ್ಲೋ ಹೊಂಟಿದ್ರಂತ್ರ, ಹಿಂದೆ ಸಿಕ್ಕಾಪಟ್ಟಿ ಮಂಗ್ಯಾಗಳು ಬೆನ್ನು ಹತ್ತು ಅಂತ್ರಿ. ಏನು ಓಡಾಕತ್ತಂತ, ಇವು ಓಡಾಕತ್ರತ್ತ. ಅಲ್ಲೊಬ್ಬ ವ್ಯಕ್ತಿ ಹೇಳಿದ, ಅಡ್ನ್ಯಾಕ ಓಡ್ ಹೊಂಟಿರಿ, ಕಣ್ಣಾಗ ಕಣ್ಣಿಟ್ಟು ಹೊಳ್ಳಿ ನಿಂದ್ರಿ ಅಂತಂದ್ರತ್ತ. ಕಣ್ಣಾಗ ಕಣ್ಣಿಟ್ಟು ಹೊಳ್ಳಿ ನಿಂತ್ರ ಅವ ಓಡ್ ಹೋದು ಅಂತ. ಏನಂತ ಹಿಂಗೆ ಸಾಮಾನು ತೊಗೊಂಡು ಓಡ್ ಹೋದು ಅಂತ್ರಿ. ಹಂಗೆ ಓಡಾಕತ್ತಿದ್ರಿ, ಹಂಗೆ ಓಡೇ ಹೋಗ್ತಿತ್ತು. ನಾವು ಕೂಡ ಏನು ಮಾಡ್ಬೇಕ್ರಕ್ಕೋರು? ಅಂಜಿದ್ರಿ. ಯಾರನ್ನ ನೋಡ್ರಿ ಅಂಜಿದ್ರಿ, ಅವ್ರಿಗೆ ಏನು ಅನ್ನಿಸ್ತೈತಿ ಗೊತ್ತೇನ್ರಿ? ಇವ್ರ ಮೇಲೆ ಕ್ಯಾಪ್ಚರ್ ಮಾಡ್ಕೋಬೋದು ಅನ್ನಿಸ್ತೈತ್ರಿ. ಮತ್ತು ನಿಮ್ಮ ಅಂಜಿಕೆನ ಅವರಿಗೆ ನಿಮ್ಮ ಮೇಲೆ ಡಾಮಿನೇಟಿಂಗ್ ಮಾಡ್ಬೇಕು ಅನ್ನಿಸ್ತೈತಿ. ಈಗ ಮನ್ಯಾಗ ನೋಡ್ರಿ, ಪತಿ ಇರ್ತಾನೆ, ನಿಮ್ಮಲ್ಲಿ ಅಂಜಿಕೆ ಅವ್ನು ಗೊತ್ತಿರ್ತೈತ್ರಿ, ಈಕೆ ಅಂಜುತ್ತಾ ಅಂತ ಹೇಳಿ. ಏನ ಅಂಜಿಕ, ಕೂತ್ಕೊಳ್ಳೋ ಬಾಯಿ ಮುಚ್ಚೋಣ, ಗೊತ್ತಿರ್ತದ ಅವ್ರಿಗೆ ಈಕೆ ಅಂಜುತ್ತಾ ಅಂತ ಹೇಳಿ. ನಿಮ್ದು ಅಂಜುದನ್ನ ಅವ್ರಿಗೆ ವಾಸನೆ ಬಿಡಿತಿರ್ತೈತಿ, ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ಬೇಕಂತ ಹೇಳಿ. ಅರ್ಥ ಆತೋ ಇಲ್ಲ ರೀ? ಅರ್ಥ ಆತಿಲ್ಲ? ಅದಕ್ಕೇನು ಮಾಡ್ಬೇಕ್ರಿ? ನಾವು ಯಾವ್ದನ್ನ, ಯಾರ್ರಿ ನಾ ಯಾರ್ರಿ? ಮಾಸ್ಟರ್ ಸರ್ವಶಕ್ತಿಮಾನ್ ಅದೇನೆ. ಮತ್ತು ಇವತ್ತು ನೋಡ್ರಿ, ಇವತ್ತಿನ ಮುರಳಿ ಹೋಗಿ ಬಾಬಾ ಏನಿದ, ನಿಶ್ಚಯ ಇತ್ತು ನನ್ನ ಮೇಲೆ ನಿರ್ಭಯ ಇರ್ತೀರಿ. ನನ್ನ ಮೇಲೆ ನಿಶ್ಚಯ ಇತ್ತು ಅಂದ್ರೆ ನೀವು ನಿರ್ಭಯ ಇರ್ತೀರಿ, ನನ್ನ ಮೇಲೆ ನಿಶ್ಚಯ ಇರಲಿಲ್ಲ ನೀವು ಅಂಜುತ್ತೀರಿ. ಅದಕ್ಕೋರ ಒಂದ ಹಾದಿ. ಈಗ ನೀವು ನೋಡ್ಕೊಂಡು ಎದಕ್ಕೆ ಅಂಜುತ್ತೇವಿ? ಎದಕ್ಕೆ ಅಂಜುತ್ತೇವಿ? ಬಡತನಕ್ಕೆ ಅಂಜುತ್ತೇವಿ, ಮಂದಿಗೆ ಅಂಜುತ್ತೇವಿ, ಅಸಹ್ಯಕ್ಕೆ ಅಂಜುತ್ತೇವಿ, ಆರೋಗ್ಯಕ್ಕೆ ಅಂಜುತ್ತೈತಿ, ರೋಗಕ್ಕೆ ಅಂಜುತ್ತೈತಿ ಮನುಷ್ಯ, ಸಾವಿಗೆ ಅಂಜುತ್ತೈತಿ ಮನುಷ್ಯ. ಯಾರ್ಯಾರು ಇಲ್ಲಿ ಕೂತಂತವ್ರು ಹೇಳ್ರಿ, ಸಾವಿಗೆ ಅಂಜಿಕಿಲ್ಲ, ಸಾವಿಗೆ ಅಂಜಿಕಿಲ್ಲ.
ಸಾವಿಗೆ ಅಂಜಿಕಿಲ್ರಿ? ಚಲೋ ಆತ್, ಯಾವಾಗ ಕರ್ಕೊಂಡು ಹೋಗ್ಯಾನ ಬಾಬಾ, ಚಲೋ ಆಕೈತಿ. ಬಾಬಾಗ ಏನ್ರಿ ಸಾವಿನ ಅಂಜಿಕಿಲ್ಲ ನಿಮಗ? ಈಗ ಅದ್ರ ಅಂಜಿಕಿಲ್ಲ, ಓಕೆ. ಮಂದಿ ಏನಂತಾರು? ನೀವು ಓಂ ಶಾಂತಿಗೆ ಹೊಂಟ್ರಿ, ಮಂದಿಗೇನು ಅಂಜಾಗಿಲ್ರಿ? ನೀವು ಅಂಜಾಗಿಲ್ರಿ? ಓಂ ಶಾಂತಿಗೆ ಹೊಂಟ್ರಿ ನೀವು, ಅದ್ರಾಗ ನೀ ಸಣ್ಣ ಹುಡುಗಿ ಹೊಂಟಿ, ಅಂಜಂಗಿಲ್ರಿ? ಅದಕ್ಕೂ ಮಂದಿಗೆ ಅಂಜ್ತೇವ್ರಿ ಅಕ್ಕೋರ. ಮಂದಿ ಭಾಳ ಕನೆಕ್ಷನ್ ಐತ್ರಿ. ಮಂದಿ ಏನಂತಾರು ಅದ್ರದ್ದು ಅಂಜ್ತೇವೆ. ನಮ್ಮನ್ನು ಯಾರ ಪ್ರೀತಿ ಮಾಡ್ತಾರೋ ಅವ್ರು ನಮ್ಮಿಂದ ಅಗಳಿದ್ರಂದ್ರೂ ಅಂಜ್ತಿರ್ತೇವೆ ನಾವು. ಎಲ್ಲಿ ಮೋಹ ಐತ್ ನೋಡ್ರಿ ಅಲ್ಲಿ ಅಂಜ್ತೈತ್ರಿ ವ್ಯಕ್ತಿ. ಯಾರಿಗೆ ನಿರ್ಮೋಹಿ ಇರ್ತಾನೆ ನೋಡ್ರಿ ಆತ ನಿಮ್ದು ಅಂಜಿಕಿಲ್ಲ. ಮಂದಿ ನಿಮ್ಮ ಮನ್ಯಾಗಿನ ಪರಿವಾರನ ಕಳ್ಕೋದು ಅಂಜಿಕಿಲ್ಲ. ಅರ್ಥ ಆಗ್ತೈತಿಲ್ರಿ? ಮಂದಿ ನಿಮ್ಮ ಮನೆ ಪರಿವಾರನವ್ರು ಕಳ್ಕೋದು ಅಂಜಿಕಿಲ್ಲ ನಿಮ್ಗೆ, ಅದ್ರದ್ದು ಅಂಜಿಕೆ ಇರತೈತೆ ರೀ. ನಾವು ಬಡವ್ರು ಆಗ್ತೇವಂದ್ರೆ ಏನರ ಕಡಿಮೆ ಮಕ್ಕೋತ ಹೊಂಟಂದ್ರೆ ಅದ್ರ ಅಂಜಿಕೆ ಇರ್ತೈತಿ. ಈಗ ನೋಡ್ರಿ ಗ್ಯಾಸದ ಟುಕ್ 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 ಹತ್ತಿರ್ಬೇಕಲ್ಲ, ಈಗ ಎಲ್ಲರಿಗೂ ಗ್ಯಾಸ್ ಸಿಗತ್ತ, ಅಂಜಿಕೆ ಐತಿಲ್ರಿ? ಐತ ಇಲ್ಲ ರೀ? ಅಂಜಿಕೆ ಐತಿಲ್ಲ? ಈಗ ರೋಗದ ಇದ್ರ ಚಿಂತಂತೂ ಎಲ್ಲರಿಗೂ ಭಾಳ ಇರ್ತೈತ್ರಿ. ರೋಗದ ಚಿಂತೆ ಅದು ಭಾಳ ಇರ್ತೈತ್ರಿ. ಅನೇಕ ರೋಗಗಳು ಬರ್ತಿರ್ತಾವು. ನಾರದ ಬಂದಿದ್ದಂತ್ರಿ, ನಾರದ ಹೊಂಟಿದ್ದಂತ್ರಿ. ಕೊರೋನಾಗಳ ವೈರಸ್ ಜುಂಡು ಬಂದ್ರೆ ಬಾಳ್ತಿದ್ವಂತ್ರಿ ಅದ್ರ ಕಡೆ. ನಾರದ ಕೇಳ್ದಂತ, ಎಷ್ಟು ಜನರನ್ನ ಸಾಯಿಸಿದಿ ಅಂತ ಕೇಳ್ದಂತ್ರಿ. ನಾ 19 ಜನರನ್ನ ಸಾಯಿಸೀನಿ ಅಂತ. ಅಲ್ಲೋ ನಾರದ ಹೇಳ್ತಾನೆ, ನೀ 19 ಜನರನ್ನ ಸಾಯಿಸಿ ಕರ್ಲಿ ಲಿಸ್ಟ್ನ್ಯಾಗ 100 ಜನ ಸತ್ತಾರಲ್ಲ ಅಂತಂತ್ರಿ. ಅವಾಗ ಅವ ಕೊರೋನಾ ಹೇಳ್ತತ್ತ, ನಾ ಬರೇ ಸಾಯಿಸಿದ 19 ಜನ, ಉಳ್ದವ್ರೆಲ್ಲ ಅಂಜೆ ಸತ್ತಾರ. ಉಳ್ದವ್ರೆಲ್ಲ ಹೇಳ್ರಿ ಅಂಜಿ ಸಾಯೋರು ಬಾ ಇರ್ತಾರ್ರಿ. ಅದಕ್ಕೆ ನೋಡ್ರಿ, ಈಗ ನಿಮಗೆ ಒಂದು ನಂದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾವು ಸಣ್ಣವ್ರು ಇದ್ವಲ್ರಿ, ಸೂಜಿಗೆ ಅಂಜುತ್ತಿದ್ದೀವ್ರಿ. ಒಂದು ಸೂಜಿ ನಮ್ಮ ಅಜ್ಜ ಡಾಕ್ಟ್ರ್ ರೀ. ಸೂಜಿ ಇಂಜೆಕ್ಷನ್ ಒಂದು ಜೀವನ್ಯಾಗ ನಾನು ಸೂಜಿ ಚುಚ್ಕೊಂಡಿಲ್ರಿ. ಒಂದು ಸಲ ಏನೂ ಆಗಿತ್ರಿ, ಸೂಜಿ ಚುಚ್ಕೋಕೆ ಬಂದಿತ್ರಿ. ಆಮೇಲೆ ಬಂದ ಮೇಲೆ ನನ್ನವ್ರು ಹೇಳ್ತೀನಿ, ಎಷ್ಟು ಈ ಕಡೆ ಕೈ ಇಟ್ಟ ಇದ್ನಿರಿ ಹುಡುಗಿ 5 ಜನ ಹಿಡ್ಕೊತಿದ್ರು. ನನ್ನ ಹಿಡ್ಕೊಂಡು ಸೂಜಿ ಹತ್ತೈತೆ. ಎಷ್ಟು ಅಂಜುತ್ತಿದ್ನಿ ಅಂದ್ರೆ ಅಳ್ಗ್ಯಾಡಿಸಿ ಹಿಂಗೆ ಮಾಡಿ ಸೂಜಿನ ಮುರಿದಿತ್ರಿ. ಹೇಳ್ರಿ, ಅಷ್ಟು ಅಂಜುತ್ತಿದ್ನಿ ರೀ. ಖರೆ ಬಾಬಾನ ಮನೆಗೆ ಬಂದ ಮೇಲೆ ನಾ ಆತ್ಮ, ನೀ ದೇಹ ಅಲ್ಲ, ನೀ ಆತ್ಮ ಅಂದಾಗ ಸಲೈನು ಬಂದು ಸೂಜಿ ಎಟ್ಟಾದು ಯಾಂಬಲ, ಎಟ್ಟು ಸಿಟಿ ಸ್ಕ್ಯಾನ್ ಅದು ಯಾಂಬಲ ಅಂದ್ರೆ ಹೇಳೋ ಭಾವ ಎಲ್ಲಕ್ಕಿಂತ ಅಷ್ಟು ಕೊಟ್ಕೆ. ಎಲ್ಲಿ ಮೋಹ ಅಲ್ಲಿ ಅಂಜುತ್ತೆ. ದೇಹದ ಮ್ಯಾಗ ಭಾಳ ಮೋಹ ಇತ್ತಂದ್ರೆ ಇದಕ್ಕೆ ಸೂಜಿ ಚುಚ್ಕೋಕ. ನನಗೆ ಈ ಸೋನವಾಯಿ ನಮ್ಮ ಆಯಿ ಅಂತ ತಿಳ್ಕೊರಿ, ಅಕ್ಕಿನ ಮೇಲೆ ಏನರ ಸಿಕ್ಕಾಪಟ್ಟಿ ಮೋಹ ಇತ್ತಂದ್ರೆ ಅಕ್ಕಿ ಕಳ್ಕೋದು ಅಂಜ್ತೈತಿ. ಎಲ್ಲಿ ಮೋಹ ಐತಿ ಅಲ್ಲಿ ಅಂಜಿಕೆ ಐತಿ. ಈಗ ಬಾಬಾ ಬಂದು ಏನು ಹೇಳಕತ್ತಾನ, ಎಲ್ಲ ಸಂಬಂಧ ತೆಗೆದು ಹಾಕು, ನನ್ನ ಜೊತೆ ಸಂಬಂಧ ಜೋಡಿಸ್ಕೊ, ನಿನ್ನಲ್ಲಿರುವಂಥ ಅಂಜಿಕೆಯನ್ನು ತೆಗಿ. ಯಾಕಂದ್ರೆ ಎಲ್ಲಿವರೆಗೂ ನಿರ್ಭಯ ಆಗಂಗಿಲ್ಲ ಅಲ್ಲಿವರೆಗೂ ನಿಮ್ಮಿಂದ ಸೇವಾ ಆಗಂಗಿಲ್ಲ. ಬಾಬಾ ಏನಂದ, ದೊಡ್ಡ ಭೀಷ್ಮ ಪಿತಾಮಹಗಳೆಲ್ಲ ಜ್ಞಾನ ಕೊಡ್ಬೇಕಂತ ಹೇಳಿ. ಇಲ್ಲಿ ನಿಮ್ಮ ಕೂತ ಈಗ ಸದ್ಯ ಗುಲ್ಜಾರ್ ದಾದಿ ಇದು ಸ್ಮೃತಿ ದಿವಸ ಐತಿ. ಈಗ ನಿಮ್ಮನ್ನ ಎಲ್ಲಾರು ಪ್ರತಿಯೊಬ್ಬರನ್ನ ಕರೆಸ್ತೇನೆ. ಈಗ ಸ್ಮೃತಿ ದಿವಸ ದಾದಿ ನಿನ್ನೆ ಹೇಳಿ ನಾನು ನೆನಪೈತಿಲ್ರಿ, ಸ್ಮೃತಿ ದಿವಸ ಬಗ್ಗೆ ಯಾರು ಹೇಳೋರು ಇದ್ರೆ ಹೇಳ್ರಿ ಅಂತ ಹೇಳಿ. ಈಗ ನಿಮ್ಗೆ ಕರೆಸ್ತೇನೆ, ರೆಡಿ ಇರ್ರಿ. ಯಾರ್ಯಾರು ಹೆಂಗೆ ಮಾತಾಡ್ತೀರಿ ನೋಡ್ತೇನೆ ನಾನು. ಅದಕ್ಕೆ ಅಕ್ಕೋರ ಈಗ ನನ್ನೊಳಗೆ ಐತೆ ಅಂಜಿಕೆ. ಈಗ ಎಲ್ಲರೂ ನೀವು ಚೆಕ್ ಮಾಡ್ಕೊರಿ, ಎದಕ್ಕೆ ಅಂಜಿಕೆ. ಈ ಶರೀರ ಮೇಲೆ ಅಂಜಿಕೆ ಐತೆ. ಈಗ ಸದ್ಯ ಇದಕ್ಕೆ ಏನರ ಆಪ್ರೇಷನ್ ಬಂತು, ಎಷ್ಟು ರೆಡಿ ಅದನ್ನು
ಇದಕ್ಕೆ ಆಪ್ರೇಷನ್ ಬಂತು. ಏನೋ ಒಂದು ನಿಮ್ಗೆ ಕ್ಯಾನ್ಸರ್ ಅಂತ ಬಂತು ಡಿಟೆಕ್ಟರ್, ಎಷ್ಟು ರೆಡಿ ಅದಿರ ಅದಕ್ಕೆ? ಈಗ ಸದ್ಯ ನಿಮ್ಗೆ ಕ್ಯಾನ್ಸರ್ ಅದು ಬಂದೈತ್ರಿ, ಹೇಳ್ರಿ ಈಗ. ಫುಲ್ ರೆಡಿ ರೀ? ನೀವು ಅದಿರ್ ಬಿಡ್ರಿ, ಹೆಣ್ಮಕ್ಳನ್ನ ಕೇಳ್ರಿ. ನೀವು ರೆಡಿ ರೀ? ಈಗ ಸದ್ಯ ನಿಮ್ಗೆ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಗೈತೆ, ರೆಡಿ ಅದಿರಿ? ಅಥವಾ ಈಗ ಬಿಡ್ರಿ, ಗರ್ಭಾಶಯ ಹೋಗಿ 2 ಗಂಟೆಗೆ ಅಂತ ಹೇಳ್ಬಿಟ್ರಿ, ಹೇಳ್ರಿ ಏನು ಅದನ್ರಿ? ರೆಡಿ ಅದಿರಿ? ಒಂದೀಟು ಬೆವ್ರ ಮ್ಯಾಗ BP ತಳಗ ಮ್ಯಾಗ ಏನೂ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ನಿಮ್ಮ ಮನ್ಯಾಗಿನ ಒಬ್ಬ ವ್ಯಕ್ತಿ ಯಾರೇ ಹೋದ್ರಂದ್ರೆ ಏನೂ ಆಗಂಗಿಲ್ಲ, ಒಟ್ಟು ಅಂಜಂಗಿಲ್ಲ. ಅದನ್ನೇ ಹೇಳತ್ತೇನ್ರಿ, ಅಂಜಬಾರ್ದು. ಹನುಮಂತ ರಾಮನ ಎದುರುಗಡೆ ಹೋಗ್ತಾರೆ. ರಾಮ ಮಹಿಮೆ ಮಾಡ್ತಿರ್ತಾನ್ರಿ, ಏನಂತ? ನೀ ಭಾರಿ ಅದಿ, ನೀ ಭಾರಿ ಮಾಡಿ ತೋರಿಸಿದೀನೋ, ಲಂಕಾ ದಾಟಿ ಹೋದ್, ನೀವು ಭಾರಿ, ನೀ ಭಾರಿ, ನೀ ಭಾರಿ. ಹನುಮಂತ ಹೇಳ್ತಾನೆ, ಅಲ್ರಿ ನನ್ನ ಏನ್ರಿ, ನನ್ನ ಅಂಜಿಸ್ಬೇಡ್ರಿ, ನನ್ನ ಅಂಜಿಸ್ಬೇಡ್ರಿ, ನನ್ನ ಅಂಜಿಸ್ಬೇಡ್ರಿ ಅಂತನ್ರಿ ಹನುಮಂತ ಕೈ ಮುಗಿದು. ಅವಾಗ ರಾಮ್ ಅಂತಾನೆ, ದೊಡ್ಡ ದೊಡ್ಡ ರಾಕ್ಷಸನ್ನ ಸಾಯಿಸಿ ಹೋಗ್ದಿ ಅಂತಿಂತ ಅಂಜಿಸ್ಬೇಡ್ರಿ. ಅವಾಗ ಹನುಮಂತ ಹೇಳ್ತಾನ, ದೊಡ್ಡ ದೊಡ್ಡವ್ರನ್ನ ಸಾಯಿಸೋದೇನು ದೊಡ್ಡ ಮಾತಲ್ಲ, ನೀವು ಮಹಿಮೆ ಮಾಡತ್ತಿ ಶ್ರೀರಾಮ, ನೀವು ಮಹಿಮೆ ಮಾಡೋದು ನನ್ನ ಒಳಗೆ ಏನ್ರ ಅಭಿಮಾನ ಬಂತಂದ್ರೆ ಆ ಅಭಿಮಾನ ನನಗೆ ಬರಬಾರ್ದಂತ ಅಂಜಾಕತ್ತೀನಿ. ನೋಡ್ರಿ ಹನುಮಂತ ಎಂತವ್. ನಮಗೂ ಎದಕ್ಕೆ ಅಂಜಿಕೆ ಇರ್ಬೇಕ್ರಿ? ನಾವು ಕೂಡ ಬಾಬಾನ ಮನೆ ಇವಾಗ ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನಮ್ಮಲ್ಲೂ ಏನು ಬರಬಾರ್ದ್ರಿ, ನಮ್ಮಲ್ಲೂ ಏನು ಬರಬಾರ್ದು. ನೋಡ್ರಿಲ್ಲ ಹನುಮಂತ ಎಷ್ಟು ಚಂದ ಅಂತಾನ, ರಾಕ್ಷಸರನ್ನ ಏನು ಸಾಯಿಸೋದು, ಈ ಅಭಿಮಾನ ರಾಕ್ಷಸ ನನ್ನೊಳಗೆ ಹೊಕ್ಕತ್ತಂದ ಅದ್ರ ಮೇಲೆ ಅಂಜೋದು ದೊಡ್ಡ ಮಾತಾಗೈತೆ ಅಂತನ್ರಿ ಅವ. ಕೇಳ್ರಿ ಲಕ್ಕೋರ, ಲಕ್ಷ ಕೊಟ್ಟು ಕೇಳ್ರಿ. ಕೃಷ್ಣ ಬಲರಾಮ ಅಕ್ಕೋರ ಇಬ್ರು ಕಾಡ್ನ್ಯಾಗ ಹೊಂಟಿರ್ತಾರ ಅಕ್ಕರ ಇಬ್ರು ಹೋಗ್ಬೇಕಾದ್ರೆ ಏನಾಕೈತಿ, ರಾತ್ರಿ ಹೊತ್ತು ಮಲ್ಕೋದು ಬರ್ತೈತ್ರಿ. ದಟ್ಟ ಕಾಡು ಇರ್ತೈತ್ರಿ. ಕೃಷ್ಣ ಏನಂತ, ನಾ 12 ತಾಸು ನಾ ಅರ್ಧ ಟೈಮ್ ಮಲ್ಕೋತೀನಿ, ನೀ ಅರ್ಧ ಟೈಮ್ ಮಲ್ಕೊ ಅಂತ ಹೇಳ್ತಾನೆ ರೀ. ಆಮೇಲೆ ಕೃಷ್ಣ ಮಲ್ಕೋತಾನ್ರಿ, ಬಲರಾಮ ಪಾಲೆ ಬರ್ತೈತ್ರಿ ಎದ್ದು ನಿಂದ್ರೋದು. ಯಾಕಂದ್ರೆ ಕಾಯ್ಬೇಕಲ್ರಿ, ದೊಡ್ಡ ಕಾಡ್ನ್ಯಾಗ ಅದ. ಅಟ್ಟೊತ್ತಿಗೆ ಒಂದು ರಾಕ್ಷಸ ಬರ್ತೈತೆ, ಭಾಳ ಚಂದ ಇದು ಕೇಳ್ರಿ. ಒಂದು ರಾಕ್ಷಸ ಬರ್ತೈತ್ರಿ, ಅವ ಬಂದು ಅವಾಜ್ ಮಾಡ್ತಾನ್ರಿ, ಭಾಳ ಎತ್ತರಕ್ಕೆ ಉದ್ದಕ್ಕೆ ಇರ್ತಾನ್ರಿ. ಅವಾಜ್ ಮಾಡ್ಕೊಳ್ಳೆ ಅವಾಗ ಬಲರಾಮ ಅಂಜತಾನ್ರಿ, ಯಾಕಂದ್ರೆ ಪೈಲ್ವಾನ್ ಇರ್ತೈತ್ರಿ ರಾಕ್ಷಸ. ಯಾವಾಗ ಬಲರಾಮ್ ಅಂಜತಾನ ನೋಡ್ರಿ, ಬಲರಾಮ್ ಸಣ್ಣ ಆಗ್ತಾನ್ರಿ. ಇವು ಸಣ್ಣವ ಆದ್ಕೂಳೆ ರಾಕ್ಷಸ ದೊಡ್ಡವ ಆಗ್ತಾನ್ರಿ. ಮತ್ತೆ ಇನ್ನೊಂದ್ಸಲ ಆವಾಜ್ ಮಾಡ್ತೈತ್ರಿ ರಾಕ್ಷಸ, ಮತ್ತೆ ಬಲರಾಮ್ ಸಾಯಿಸ್ ಅಂದ್ ಆಕೈತ್ರಿ, ಮತ್ತೆ ರಾಕ್ಷಸ ದೊಡ್ಡವ ಆಗ್ತಾನ್ರಿ. ಎಷ್ಟು ಸಣ್ಣವ ಆಗ್ತಾನಂದ್ರೆ ಇಟ್ಟ ಆಗ್ಬಿಡ್ತಾನ. ಇಟ್ಟ ಆಗೋಷ್ಟ್ರೊಳಗ ಇನ್ನೇನು ರಾಕ್ಷಸನ ಬಾಯಾಗ ಹಾಕೊಳ್ಳೊಳಗ ಕೃಷ್ಣ ಅಂತ ಒದ್ರ ಬಿಡ್ತಾನ್ರಿ. ಆ ಕೃಷ್ಣ ಹೇಳ್ತಾನ್ರಿ, ಎದ್ದು ನೋಡ್ತಾನೆ, ಏನ ಅಂತ ಕೇಳ್ತಾನೆ. ಅವಾಗ ಕಣ್ಣಿಟ್ಟು ಮಾತಾಡ್ತಾನ್ರಿ ಕೃಷ್ಣ. ಕಣ್ಣಿಟ್ಟುಕೊಳ್ಳೇನ ರೀ ಕೃಷ್ಣ ದೊಡ್ಡ ಮಾಡ್ಬಿಡ್ತಾನ್ರಿ, ಸಣ್ಣವಾಗ್ತಾನ್ರಿ. ಮತ್ತೇನು ನಿಂದ ಎದಕ್ಕಿಟ್ಟು ಆವಾಜ್ ಜೋರ್ ನಿಂದ ಅಂತ ಅದು ಆವಾಜ್ ಮಾಡ್ತೈತ್ರಿ ರಾಕ್ಷಸ. ಯಾಕೆ ನಿಂದಿಟ್ಟು ಆವಾಜ್ ಜೋರ್ ಅದ್ ಕೂಡ ಮತ್ತೆ ಕೃಷ್ಣ ದೊಡ್ಡವಾಗ್ತಾನ್ರಿ ರಾಕ್ಷಸ. ಮತ್ತೆ ದೊಡ್ಡವಾಗ್ತಾನ್ರಿ, ಪೂರ ಸಣ್ಣವಾಗ್ತಾನ್ರಿ. ಪೂರ ಸಣ್ಣ ಆಗ್ಬಿಡು ಸಾಯಿಸಿ ಹೋಗಿತಾನ್ರಿ. ಅವ ಮುಂಜಾನೆ ಎದ್ಕೊಳ್ಳೆ ಬಲರಾಮ್ ಕೇಳ್ತಾನು, ನಿನಗೆ ಗೊತ್ತೈತೇನ ಎಂಥವ್ ಮಂದಿ ನಮ್ಗೆ ಏನಾದತ್ ಹೇಳಿ. ಅವಾಗ ಇವೆಲ್ಲ ಸ್ಟೋರಿ ಹೇಳ್ತಾನೆ. ಹಂಗ ಹೊರ ಅಂಜಿಕೆ ಇಂಗ್ಲೀಷ್ನಾಗ ಫಿಯರ್ ಅಂತ ಐತ್ರಿ. ಇಂಗ್ಲೀಷ್ನಾಗ ಏನಂತಾರೆ, ಫಾಲ್ಸ್ ಅಪೀರಿಯನ್ಸ್ ಅಪೀಲಿಂಗ್ ರಿಯಲ್ ಅತ್ರಿ. ಫಾಲ್ಸ್ ಏನೈತ್ರಿ, ಫಾಲ್ಸ್ ಎವಿಡೆನ್ಸ್ ರೀ, ಅಪೀಲಿಂಗ್ ರಿಯಲ್ ರೀ. ಫಾಲ್ಸ್ ರೀ ಅದ. ಫಾಲ್ಸ್ ಅಂದ್ರೆ ಏನ್ರಿ, ಸುಳ್ಳ್ರಿ. ಅನಿಸ್ತೈತೇನ್ರಿ, ಖರೆ ರೀ. ನೀವು ಸಣ್ಣವ್ರಿದ್ದ ಆ್ಯಕ್ಚುಲಿ ಇವ್ರು ನೋಡ್ರಿ, ನಮ್ಮ ಮಮ್ಮಿ ಪಪ್ಪನರಿ ಇವ್ರು ನಮ್ನ ಎಲ್ಲ ತುಂಬಿದವ್ರಿ. ಊಟ ಮಾಡಲಿಲ್ಲ ಅಂದ್ರೆ ನೋಡ ರಾಕ್ಷಸ ಬರ್ತಾನೆ. ಒಳಗೆ ನಡೆದ್ರಿ ಚಲೋ, ಚಂದಪ್ಪ ಒಯ್ದು ಬಿಡ್ತಾನೆ. ನಿನ್ನ ತುಂಬಿ 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 ಅಂಜಿಸ್ಬಿಟ್ಟಾರ್ರಿ ನಮ್ನ. ನೀ ಊಟ ಮಾಡಲಿಲ್ಲ, ಒಳಗೆ ಬರಲಿಲ್ಲ ನೋಡಿ, ಬೆಕ್ಕ ಎತ್ಕೊಂಡು ಹೋಗ್ಕತ್ ನೋಡಿ ನೀನು ಅಂತ ಅಂಜಿಸಿ ಏನು ಮಾಡಿಬಿಟ್ಟಾರೆ ಕುರ. ಈಗ ಒಂದು ನಿಮ್ಗೆ ಎಷ್ಟೋ ಸಲ ಹೇಳ್ರಿ, ನಾವು ಸಿಂಧಿಕೂರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ರೀ ಸ್ಕೂಟಿ ತೊಗೊಂಡು ಹೋಗಿದ್ವಿ ರೀ. ನಾಯಿ ಒಂದು ಬೆಣ್ಣೆ ಹತ್ರಿ,
ಅದು ಅಂಜಿಕೆ ಕೂತು ಬಿಟ್ಟೈತ್ರಿ, ನಾಯಿ ಬೆನ್ನು ಹತ್ತಿತ್ತು, ಅದಕ್ಕೆ ಆ ರೋಡ ಬಿಟ್ನಿರಿ, ಆ ರೋಡ ಬಿಟ್ನಿರಿ. ನಾ ಮತ್ತೆ ಬೇರೆ ರೋಡಿಗೆ ಹೋಗಕದ್ನಿ. ಆಮೇಲೆ ಏನು ಅನ್ನಿಸ್ತು, ಬಾಬಾನ ಜ್ಞಾನ ಹೆಂಗೆ ತಿಳಿತಾ ಹೋತು ನಾಯಿ ಅಲ್ಲಿತ್ತಂದ್ರೆ ಅದಕ್ಕೆ ಹೇಳ್ಕೋತ ಹೊಂಟ್ನಿರಿ, ನೀ ಶಾಂತ ಆತ್ಮ, ನೀ ಸುಖಿ ಆತ್ಮ, ನಿಂದ ಸಂಬಂಧ ಭಾಳ ಚಲೋ ಐತೆ, ಸ್ಕೂಟಿ ಹೊಡಿಕ್ರಿ. ಕೇಳ್ಬೇಡ್ರಿ, ನೀವು ಹೇಳ್ತೇನೆ ಇವು ಭಾಳ ಕೆಟ್ಟ್ರಿ ಕೋರ. ನೀವು ಅಂತೀರಿ ನಿಮ್ಗೆ ಅಂಜಿಕೆ ಇಲ್ಲ ಅಂತ, ಭಾಳ ಅದಾವ್ರಿ ನಮ್ಗೆ ಅಂಜಿಕೆ. ಎಲ್ಲರ್ಕಿಂತ ದೊಡ್ಡ ಅಂಜಿಕೆ ಅಂದ್ರೆ ಅಪಮಾನ ಆಗೋದು ಅಂಜಿಕೆ. ಯಾರು ನಿಮ್ಮನ್ನ ಅಪಮಾನ ಮಾಡಿದಾರೋ ಕಣ್ಣಿಟ್ಟು ಅವ್ರ ದುರ್ಸ ನಿಂತ್ರಂದ್ರೆ ನೋಡ್ರಿ, ಅದು ನೀವು ಎದ್ದು ಬಂದ್ರಿ. ಅದು ನೀವು ತಪ್ಪು ಮಾಡಿದ ಅಂಜಿಕೆ. ಈಗ ನಾ ತಪ್ಪು ಮಾಡೇನ್ರಿ, ಅಜ್ಜಿ ಗೊತ್ತಾಗಿತ್ತದ, ಇನ್ನು ಕಣ್ಣಿಡ್ರಲ್ಲ ಅತ್ರ ಅಂಜಿಕೆ ಟುಕು ಅಂಜಿಕೆ. ಕರೆ ಅವು ಎಲ್ಲ ಅಂಜಿಕೆ ತಪ್ಪಾಗೈತೆ, ನನ್ನಿಂದ ತಪ್ಪ ಆಗೈತೆ. ಅದನ್ನೇನು ಮಾಡ್ಬೇಕು, ಸರಿಪಡಿಸ್ಕೊಂಡು ಮತ್ತೆ ನಾ ಎದ್ದು ನಿಂದಿರ್ಬೇಕ್ರಿ. ಕರೆ ಅಷ್ಟು ಈಸಿ ಕೋರ, ಅರ್ಥ ಮಾಡ್ಕೋರಿ. ನಾ ಏನು ಹೇಳತ್ತೀನಿ, ಈಗ ನಾ ತಪ್ಪು ಮಾಡೀನಿ, ಈಗ ನಾ ಕಲ್ತಾನ ಅಂತ ತಿಳ್ಕೊರಿ. ಬೆಸ್ಟ್ ಎಕ್ಸಾಂಪಲ್, ಆಂಟಿ ಮನ್ಯಾಗಿನ ಬಂಗಾರ ತುಡುಗು ಮಾಡೇನೀಗ, ಕರೆ ನಾ ಸುಧಾರಿಸ್ಕೊಂಡೇನಿ. ಆದರೂ ಊರಾಗ ಬಂದ ಕೂಡಲೇ ಕುಸು ಇಕ್ಕಿನ ನೋಡ, ಕುಸು ಇಕ್ಕಿನ ನೋಡ, ಅದನ್ನು ಎದುರಿಸ್ಬೇಕು ನೋಡ್ರಿ. ನಿಮ್ಗೆ ಒಂದ ಮಾತು ಹೇಳ್ತೇನೆ ರೀ, ಎಷ್ಟೋ ಜನ ಸುಸೈಡು ಮಾಡ್ಕೊಂಡವ್ರು ಅದಾರ, ಎಷ್ಟೋ ಜನ ಕೂತೋರು ಅದಾರ. ಈಗ ನಿಮ್ಮ ಯಂಗ್ ಸ್ಟೂಡೆಂಟ್ಸ್, ನಂಗೆ ಫ್ರೆಂಡ್ಸ್ ನನಗೆ ಅಸೈನ್ ಮಾಡಿದಾರು, ನಾ ಸ್ಕೂಲಿಗೆ ಹೋಗಂಗಿಲ್ಲ, ಎಕ್ಸಾಮದ ಅಂಜಿಕೆ ರೀ, ನಾ ಏನು ಬರೀತೇನೋ ಇಲ್ಲೋ, ನಂಗೆ ಅಭ್ಯಾಸ ಓದಿದ್ದು ನೆನಪು ಉಳಿತೈತೋ ಇಲ್ಲೋ, ಅದಕ್ಕೆ ಎಕ್ಸಾಮ್ಗೆ ಇಲ್ಲ ಅಂಜಿ ಸಾಯ್ತಾರ. ಇವ್ರಿಗೆ ಭಾಳ ದೊಡ್ಡ ಅಂಜಿಕೆ ರೀ, ಯಾವುದ್ರಿ ಎಕ್ಸಾಮ್ಗೆ ರೀ. ನಾ ಪಾಸ್ ಆಗ್ತೇನೋ ಇಲ್ಲೋ, ಪಾಸ್ ಆದ್ಮೇಲೆ ಮಾರ್ಕ್ಸ್ ಬಂದಿದೆ ಪಪ್ಪನ ಮಮ್ಮಿಗೆ ತೋರಿಸೋ ಅಂಜಿಕೆ ರೀ. ಇವೆಲ್ಲ ಅಂಜಿಕೆ ಎಲ್ಲಿಂದ ಬರ್ತಾವ ಗೊತ್ತೇನ್ರಿ? ನೀವು ಸಣ್ಣೋರಿದ್ದಾಗ ನಿಮ್ಗೆ ಯಾರು ಏನು ಅಂಜಿಕೆ ತುಂಬಿರ್ತಾರೆ ನೋಡ್ರಿ, ಅದ ಬರ್ತೈತೆ. ಈಗ ಲಕ್ಷ ಕೊಟ್ಟು ಕೇಳ್ರಿ ಅಕ್ಕೋರ, ನಿಮ್ಮ ಮನ್ಯಾಗ ಯಾರ ಕಾನ್ಫಿಡೆಂಟ್ ಆಗಿ ಬೋಲ್ಡ್ ಆಗಿ ಬೆಳಿತಾರೆ ಗೊತ್ತೇನ್ರಿ ಅಕ್ಕೋರ? ಯಾರ ತಂದೆ ತಾಯಿ ಬೆಳವಣಿಗೆ ಇರ್ತೈತೆ ನೋಡ್ರಿ, ಅವ್ರು ಹಂಗೆ ಬೆಳಿತಾರೆ. ಲಕ್ಷ ಕೊಟ್ಟು ಕೇಳ್ರಿ, ನಾ ಏನು ಹೇಳತ್ತೇನೆ. ಈಗ ಒಂದು ವೇಳೆ ನಿಮ್ಮ ಮನ್ಯಾಗ ತಾಯಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ಲು, ಅಪ್ಪ ಏನ್ರಿ ನಿಮ್ಮನ್ನ ಅಂಜಿಸ್ತಿದ್ದಂತ ತಿಳ್ಕೋರೆ, ಅದ್ರ ಪರಿಣಾಮ ಬಿದ್ದಿರ್ತೈತಿ. ನೀವು ಎಷ್ಟು ಬಲೆ ನಿಮ್ಮನ್ನ ನೀವು ತಯಾರು ಮಾಡ್ಕೊಂಡ್ರು ಕೂಡ ಚೈಲ್ಡ್ಹುಡ್ ಫೀಡಿಂಗ್, ನೀವು ಸಣ್ಣವರಿದ್ದಂಗೆ ಫೀಡಿಂಗ್ ಹೆಂಗಿರ್ತೈತೆ ನೋಡ್ರಿ, ಅದ ಮುಂದೆ ಒಕ್ಕೋತ ಬರ್ತೈತ್ರಿ. ಬಲೆ ನೀವು ಶಾಣೆ ಆಗ್ತೀರಿ, ಮಾರ್ಕ್ಸ್ ಚಲೋ ತಗೋತೀರಿ, ದೊಡ್ಡ ಪೋಸ್ಟ್ನ್ಯಾಗ ಬರ್ತೀರಿ, ಕರೆ ತಂದೆಯ ಪ್ರೀತಿ ನಿಮ್ಗೆ ಏನ್ರ ಸಿಕ್ಕಿರ್ಲಿಲ್ಲ, ಹೇಳ್ತೀನಿ ಕೇಳ್ರಿ, ತಂದೆ ಪ್ರೀತಿ ಏನ್ರಿ ನಿಮ್ಗೆ ಸಿಕ್ಕಿರ್ಲಿಲ್ಲ, ಪಬ್ಲಿಕ್ ಜೊತೆ ಮಾತಾಡೋದಾಗ್ಲಿ ಇರೋದಿಲ್ಲ, ನೀವು ಶೈನ್. ಆದ್ರೆ ಯಾರ ತಂದೆ ಬೆಳೆದಿರ್ತಾರ ಹೆಂಗಿರ್ ನೋಡ್ರಿ, ಈಗ ನಿಮ್ಗೆ ನೀವು ಹಾಕೋರಿ, ಯಾರ ನಿಮ್ಮ ಮಕ್ಕಳಾದ್ರು 3 ಅಂತಿಕೋರಿ, ಯಾರ ತಂದೆ ಹೆಗಲ್ ಮೇಲೆ ಬೆಳೆದಿರ್ತಾವ ನೋಡ್ರಿ, ತಂದೆ ತೊಡಿ ಮೇಲೆ ಕುಂಡ್ರೋದು, ತಂದೆ ಹೇಳ್ತಾರ ನೋಡ್ರಿ, ಅವ್ರದ್ದು ಯಾರ ನಿಮ್ಮ ಸರಗ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ ನೋಡ್ರಿ, ತಾಯಿ ಸರಗ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ ನೋಡ್ರಿ, ಅವು ಎಷ್ಟು ಡರ್ಪುಕ್ ಇರ್ತಾವ ನೋಡ್ರಿ. ಬೆಕ್ತ ನೋಡ್ಕೋರಿ, ನೀವು ಅಬ್ಸರ್ವ್ ಮಾಡ್ಕೋರಿ. ತಾಯಿದ ಪ್ರೀತಿ ಪಾಲನೆದ ಶಕ ಬಡಿತೈತಿ, ಕರೆ ತನ್ನ ಧೈರ್ಯದ ಶಕಂಗಿಲ್ರಿ ಅವಕ್ಕ. ಅವಕ್ಕ ಧೈರ್ಯದ ಶಕ ಐತಲ್ರಿ, ಅವಕ್ಕ ಸಾಫ್ಟ್ ಇರಬೇಕು, ಬಾಗಬೇಕು, ಸಹನ್ ಮಾಡ್ಕೋಬೇಕು ಅನ್ನಂಗಿಲ್ರಿ, ಯಾಕ ತಾಯಿ ಶಕನ ಬಡ್ದಿಲ್ಲ. ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಇರ್ತೈತ್ರಿ, ಇಟ್ರ ಮೇಲೆ ತಿಳ್ಕೊಂಬಿಡ್ರಿ. ಆದ್ರೆ ಧೈರ್ಯಶಾಲಿ ಯಾರಂದ್ರೆ ಯಾರ ತನ್ನ ಸಪೋರ್ಟ್ ಯಾರಿಗೆ ಸಿಕ್ಕಿರ್ತೈತಲ್ರಿ ಸಣ್ಣವರಿದ್ದಾಗ, ಅವ್ರಿಗೆ ಭಾಳ ಮುಂದುವರಿತಾರೆ ಜೀವನ. ಈಗ ಆತು ಬಿಡ, ನನಗಂತೂ ಸಿಕ್ಕಿಲ್ಲ ಅಂತ ತಿಳ್ಕೊರಿ, ನಿಮ್ಗೆ ಸಿಕ್ಕಿಲ್ಲ, ತಂದೆ ಪ್ರೀತಿ ಸಿಕ್ಕಿಲ್ಲ, ತಂದೆದಿಂದ ನಿಮ್ಗೆ ಸಪೋರ್ಟ್ ಸಿಕ್ಕಿಲ್ಲ ತಿಳ್ಕೊರಿ. ಇನ್ನು ಹೆಂಗೆ ಧೈರ್ಯಶಾಲಿ ಆಗೋರು, ಹೆಂಗೆ ನೀವು ಆಗೋರು, ಒಂದ ಕೆಲಸ್ರಿ, ಫೇಸ್ 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 ಎದುರಿಸ್ಬೇಕ್ರಿ, ಎದುರಿಸಲಿಲ್ಲ ಓಡಿದ್ರಿ, ಅದಕ್ಕೆ ಏನು ಮಾಡ್ಬೇಕ್ರಿ, ಎದುರಿಸ್ಬೇಕು. ನಿಮಗೆಲ್ಲೋ ಬೇರೆ ಊರಿಗೆ ಹೋಗುಣ ಅಂತ ಕೇಳ್ತಾರು, ಕಮಲಾ ಕೊರ್ಸಿದ್ರೆ ಅವರಿಗೆ ರಾಮದುರ್ಗ ಹೋಗೋಣ ಬರ್ತೀರಿ, ನಾವು ಬೇಕು ನಾವು ಬೇಕು, ನಾವು ಬರುವುದಿಲ್ಲ ರೀ, ನನ್ನ ಜೊತೆ ಇನ್ನೊಬ್ರನ್ನ ಯಾರೇ ಕಳ್ಸಿಕೊಡ್ರಿ ನಾ ಬರ್ತೀನಿ ರೀ.
ಈಗ ಸರ್ ನಾನೇ ಇಲ್ಲಿ ಕೂತೋತವ್ರು ನಿಮ್ಗೆ ಕೇಳಿ ಒಬ್ಬರೇ ಎಲ್ರಿ ಹೋಗೋಣ ನಡ್ರಿ ಅಂತ ಯಾರೇ ಬರತ್ತಾರ್ರಿ ಯಾರೇ ಅವ್ರು ಬಂದ್ರೆ ಹೋಗ್ಕೊಂಡ್ರಿ ಯಾರೇ ಬಂದ್ರೆ ನೋಡ್ರಿ ಮತ್ತೆ ನಮ್ಮ ಜೊತೆನೂ ಒಬ್ರು ಬೇಕಲ್ರಿ ಅಥವಾ ಬಿಡ್ರಿ ನಾವು ಊರಿಗೆ ಹೋಗ್ಯವ ಸೆಂಟ್ರ್ನೇ ರಾತ್ರಿ ಬೇಕು ನೋಡ್ರಿ ಒಬ್ರ ರೀ ಇಂಥ ದೊಡ್ಡ ಸೆಂಟ್ರ್ನೇ ರೀ ಬ್ಯಾಡ್ರಿ ಮತ್ತೆ ಯಾರ ನೋಡ್ರಿ ಮತ್ತೆ ಯಾರನ್ನ ಜೋಡಿಸ್ರ ಡರ್ಬುಕ್ ಅಂಜುಬುರ್ಕ್ ಅರ್ಥ ಆಗ್ತಿಲ್ರಿ ಕರ ನಾ ಏನು ಹೇಳತ್ತೇನೆ ನಿಮಗೆ ಅಂಜೋದನ್ನ ಬಿಡ್ಬೇಕು ಕೇಳಿ ಲಕ್ಷ ಕೊಟ್ಟು ಕೇಳ್ರಿ ಒಂದು ಇದಿರ್ತೈತ್ರಿ ರ್ಯಾಬಿಟ್ ಅಂದರೆ ಕನ್ನಡಾಗ ಏನಂತ ಮೊಲ ಅದು ಓಡ್ತಿರ್ತೈತೆ ಹಸುವಾಗಿರ್ತೈತೆ ಅದಕ್ಕೊಂದು ಸಿಗ್ತೈತೆ ಖುಷಿ ಆಕೈತ್ರಿ ಆ ಗಜರಿ ತಿನ್ಬೇಕು ಅನ್ನೋಷ್ಟ್ರೋಗನ ನೀರ್ನಾಗ ಬಿದ್ದುಬಿಡ್ತೈತೆ ಅದನ್ನು ಹುಡ್ಕೋದ್ರೊಳಗು ನೀರಿನಾಗೂ ಬಿದ್ದಿದ್ರು ಗಜರಿ ಸಿಗಂಗಿಲ್ಲ ಅದಕ್ಕೆ ಭಾಳ ಸುಸ್ತಾಕೈತ್ರಿ ಮುಖ ಸಪ್ಪು ಮಾಡ್ಕೊಂಡು ಬರ್ತೈತ್ರಿ ತನ್ನ ಮನೆ ಇದ್ರಿ ಆ ಮನೆಯೊಳಗೆ ಬಂದಾಗ ಅದ್ರ ಚಿಹ್ನೆಗಳು ಬೇರೆ ಕಾಣ್ತೈತಿ ಅಲ್ಲಿ ಏನೋ ಒಳಗೆ ಕುಸು ಶಬ್ದ ಕೇಳ್ತೈತೆ ಯಾರು ಅದಿರ ಒಳಗಿರತ್ತೆ ಅದು ಹೇಳ್ತೈತಿ ನಾನು ಇಂಥವದೀನಿ ನಾನು ಒಳಗೆ ನೀವು ಬಂದ್ರೆ ಸಾಕು ನಿಮ್ಮ ಮೂಳೆ ಎಲ್ಲ ಮುರಿದು ಹೋಗಿತೀನಿ ಅಂತೈತ್ರಿ ಅದು ಅಂಜು ಸಾಯ್ತೈತ್ರಿ ಎಲ್ಲ ಏನಿರ್ತೈತಿ ಇಡೀ ಕಾಡ್ನಾಗ ಎಲ್ಲರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತೈತ್ರಿ ಅದು ಅಷ್ಟೊತ್ತಿಗೆ ಯಾರಲ್ಲಿ ಎದುರುಗಡೆ ಬರ್ತಾರಂದ್ರೆ ಹುಳಿ ಬರ್ತೈತ್ರಿ ಹುಳಿ ಬಂದು ಏನು ಹೇಳ್ತೈತಿ ಕಂಚಾಕತ್ತೀನಿ ಅಂತ ನನ್ನ ಮನ್ಯಾಗ ಯಾರೋ ಸೇರ್ಕೊಂಡಾರತ್ತ ಅದನ್ನ ಯಾರು ನೋಡ್ತೀನಿ ನಾ ಅಂತ ಹೇಳಿ ಬರ್ತೈತಿ ಕೇಳ್ತೈತಿ ಯಾರು ನೀ ಅಂತ ನೀವು ಬಂದ್ರೆ ಬರೀ ಮೂಳೆ ಎಲ್ಲ ಮುರಿದು ಹೋಗಿತೀನಿ ಅಂತ ಅದು ಅಂಜಿದೆ ನನಗಿಂತ ಶಕ್ತಿಶಾಲಿ ಐತೈತೆ ಅದು ಓಡ್ತೈತ್ರಿ ಅದು ಅಷ್ಟೊತ್ತಿಗೆ ನರಿ ಬರ್ತೈತ್ರಿ ನರಿ ಹೇಳ್ತೈತಿ ಏನಾಯ್ತದ ನನ್ನ ಮುಂದೆ ಯಾರದ ನಡಿಯತ್ತೆ ಯಾರು ನೀ ಕೇಳ್ತೈತ್ರಿ ಕೇಳ್ರಿ ಭಾಳ ಚಂದ ಐತಿ ಕತ್ತಿ ಇದೆ ನರಿ ಅಂತೈತಿ ಯಾರು ಅಂತದ ನೀವು ಬಂದ್ರೆ ಬರೀ ಒಳಗೆ ನಿಮ್ಮನ್ನ ಮೂಳೆ ಮಾಂಸ ಎಲ್ಲ ಹೋಗಿತೈತೆ ಅಂತೈತಿ ಜೋರು ಆವಾಜ್ರಿ ಅಂದ್ರೆ ಇದು ಎಷ್ಟು ಧ್ವನಿ ಅದು ಆವಾಜ್ ಇರ್ತೈತಿಲ್ಲ ಆ ಥರ ಡಬಲ್ ಇರ್ತದ ಆವಾಜ್ ಇರ್ತೈತ್ರಿ ಅಷ್ಟೊತ್ತಿಗೆ ಆನೆ ಬರ್ತೈತಿ ಅದನ್ನೇನು ಮಾಡೋತ್ತಿಗೆ ನಾನು ಮಾಡ್ತೇನೆ ಅದ್ರದ್ದು ಮಣಿ ಎಟ್ರಿ ಹೊಲದ ಮಣಿ ಎಟ್ರಿ ಅಥವಾ ನಾ ಇಂಥ ಒಂದು ದೊಡ್ಡ ಶಕ್ತಿಶಾಲಿ ಅಂತ ಯಾರು ನೀ ಮೂಳೆ ಮಾಂಸನ ಬಿಡ್ತಾನೆ ಅಂತ ಅಷ್ಟು ಜೋರು ಆವಾಜ್ ಮಾಡಿ ಹೇಳ್ತೈತೆ ಅದು ಪೂರಾಕ ಅಷ್ಟೊತ್ತಿಗೆ ಬರ್ತೈತ್ರಿ ಕಾಪಿ ಬಂದು ಏನು ಹೇಳ್ತೈತಿ ಯಾರು ನೀ ಅಂತ ಕೇಳ್ದ ಹಿಂಗೆ ಅಂತ ನಾನು ಹೋಗಿ ನೋಡ್ತೀನಿ ಅಂತೈತೆ ಎಲ್ಲ ಅಂತ ನಾವ ಅಂಜಿಸ್ತೀವಿ ನೀ ಏನ್ಕೊಂತೈತೆ ನೋಡೋನ್ ತೆಗಿ ಯಾರತ್ತೆ ಹೋಗ್ತೈತಿ ಅಷ್ಟೊತ್ತಿಗೆ ಅಲ್ಲಿಂದ ಒಂದು ಜೇನು ಹುಳತತ್ರಿ ಅವಾಗ ಎಲ್ಲ ನಕ್ಕಿನ ಹುಳ ಕರೆ ಎಲ್ಲರೂ ಯೋಚನೆ ಮಾಡ್ತಾರೆ ಆವಾಜ್ ಇಟ್ಟಾಗ ಜೋರು ಅಂದ್ರೆ ಏನು ಮಾತಾಡತ್ತಿದ್ನೆಲ್ಲ ನಾನು ಅದಕ್ಕೆ ಆವಾಜ್ ಜೋರು ಆಗ್ತೈತಿ ಗುಫಾನಾಗ ಇದ್ದಿದ್ದಕ್ರಿ ಆ ಥರ ಆವಾಜ್ ಏನಾಗ್ತೈತ್ರಿ ಇವ್ರ ಆವಾಜ್ಗಿತ್ತೂ 3 ಪಟ್ಟು ನಾ ಜೋರು ಕೆಲ್ಸಾಗ್ತೈತೆ ಅದಕ್ಕೆ ಎಲ್ಲ ಸಾರ್ ಈ ಕತೆ ಏನು ಕಲ್ತ್ರಿ ನೀವು ಅಕ್ಕರ ಈ ಕಥೆಯಿಂದ ಏನು ಕಲ್ತ್ರಿ ಈ ಕಥೆ ಅಂದ್ರೆ ಎಲ್ಲರೂ ಟ್ರೈ ಇಲ್ಲ ಯಾರು ಮನೆಯೊಳಗೆ ಹೊಕ್ಕೊಂಡೆ ನೋಡ್ಲಿಕ್ಕೆ ಮಾಡಲಿಲ್ಲ ಕರ್ಕೋಯ್ತು ಅಂದ್ರೆ ಎಲ್ಲಿಗೂ ನೀವು ಆ ಬಂದ ಪರಿಸ್ಥಿತಿಯನ್ನ ನೀವು ಎಸಂಗಿಲ್ಲ ಅಲ್ಲೇ ಅಂಜಿ ಕೂದ್ರೆ ಅದಕ್ಕೆ ಮೊಲ ಅನ್ಕೋತ ಕೊಡ್ರಲ್ಲ ಒಂದೊಂದು ಜೇನುಹುಳ ಹಂಗರಿ ಏನು ಇರು ಎದರ್ಸಿರ್ತಿರಲ್ಲ ಏನು ಇರು ಕರೆ ಒಮ್ಮೆ ನೀವು ಅದನ್ನ ಎದುರಿಸಿದ ಮ್ಯಾತ್ ಆಗೋದಿಲ್ಲ ಅಂತ ಹೇಳಿ ಎದ್ ಮಟ್ಟ ಗುಡ್ಡ ಅದ ಅದಕ್ಕೆ ಮಾಡ್ಬೇಕ್ರಿ ಕೂಡ ಏನ್ ಮಾಡ್ಬೇಕ್ರಿ ನಿಮ್ಗೆ ಗೊತ್ತೈತಿ ಇದು ಜಿಂಕಿ ಗೊತ್ತೈತಿಲ್ರಿ ಜಿಂಕಿ ಸ್ಪೀಡ 80 ಮೀಟರ್ ರೀ ಹುಳಿ ಸ್ಪೀಡ್ 60 ಮೀಟರ್ ರೀ ಕರೆ ಇದರಿಂದ ಜಿಂಕಿ ಸ್ಪೀಡ 80 ಮೀಟರ್ ರೀ ಸ್ಪೀಡ 60 ಮೀಟರ್ ಆದ್ರೂ ಕೂಡ ಹುಳಿ ಜಿಂಕಿನ ತಿಂದ ಹಾಕ್ತೈತಿ ಯಾಕಂದ್ರ ಜಿಂಕ್ ಓಡ್ಬೇಕಾದ್ರ ಯಾವಾಗ್ಲೂ ಒಳಗ ಅಂಜಿತಿ ಮತ್ತೆ ಹೊಳ್ ನೋಡ್ತಿರ್ತೈತಿ ಎಲ್ಲೈತಿದೆ ಎಂದು ಹಿಂದ್ ಹೊಳ್ ನೋಡಂಗೆ ಇಲ್ಲ ಅದ್ರ ಗುರಿ ಪೂರೈಸ್ಬರ್ತೈತಿ ತಿಂತೈತಿ ಎಲ್ಲಿ ಇರ್ತೈತಿ ಅಲ್ಲಿ ಮನುಷ್ಯ ಇಲ್ಲಿ ನೋಡ್ರಿ ಮನುಷ್ಯಾಗೂ ಅಂಜಿರ್ತೈತಿ ಅದು ಇರ್ತೇವೆ ಇವ್ರು ತಿಳ್ಕೊತಾರ ನನ್ನ ನನ್ಗೆ ಏನ್ ಗೊತ್ತಾರ ಇವ್ರು ನನ್ನ ಸ್ವೀಕಾರ ಮಾಡ್ತಾರೋ ಇಲ್ಲೋ ಅದು ಅಂಜಿಕೆ ಇರ್ತೈತಿ
ಅದಕ್ಕೆ ಒಳಗೆ ಅನ್ಕೊ ಅಂಜಿಕೆ ಇಲ್ಲದವ್ರು ಏನು ತಿಳ್ಕೊಬೇಕಂದ್ರೆ ಯಾವಾಗಲೂ ಭಾಷೆ ನಮ್ಮ ಅಕ್ಕೋರು ಏನು ಹೇಳ್ತಿದ್ರು ಗೊತ್ತೇನು, ಯಾವಾಗಲೇ ಭಾಷೆ ಮಾಡ್ಬೇಕಾದ್ರೆ ಏನು ಕಲಿಬೇಕಂದ್ರೆ ಗೊತ್ತೇನ್ರಿ, ಎದುರುಗಡೆ ಕೊರಗು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡು ಮಾತಾಡ್ಬೇಕು. ಇಲ್ತಾಗ ಏನ್ರಿ ಇವ್ರು ಶಾನೆ ಆದಾರ ಅಂತ ತಿಳ್ಕೊಂಡ್ರಿ ನಿಮ್ಮ ಕಾಲ್ ಹೋದುನ ತಿಳ್ಕೊಬೇಕ್ರಿ. ಇವ್ರು ಶಾನೆ ಇಲ್ಲ, ಇವ್ರಿಗೆ ಬರಂಗಿಲ್ಲ, ಖರೆ ಅವ್ರು ಶಾನೆ ಅದಾರಿ ಅಲ್ರಿ, ಅವ್ರು ಶಾನೆ ಅದಾರಿ. ನೀವು ಮಾತಾಡಿದ್ರ ನೀವು ನೋಡ್ರಲ್ಲ, ನೀವು ಡ್ಯಾನ್ಸ್ ಮಾಡ್ತಿರ್ತೀರಿ ಏನೇ ನೋಡ್ರಿ, ದೇಶ ಗ್ರೂಪ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ, ಸ್ಟೆಪ್ಪ ಹಾರಿದ್ದು ಯಾಕ ಏನೇ ಬಿಟ್ರ ನಿಂತ ಬಿಟ್ರಲ್ಲೇ ಯಾಕ್ರಿ, ಯಾಕೆ ಅಂಜಿದ್ರವ್ರ ಮಂದಿ ಇಟ್ಟು ಜನ ಅದಾರಲ್ಲ ಅಂತ ಕರೆ ಮಣಿ ತುಂಬೆಲ್ಲ ಚಂದನೆ ಪ್ರಾಕ್ಟೀಸ್ ಮಾಡ್ಯಾರ. ಕರೆ ಇಲ್ಲಿ ಗೋಳೆ ಹಾರಿದನು ಎಲ್ಲ ಸ್ಟೆಪ್ ಕರೆ ಏನ್ ಹೋಗ್ಬೇಕು ಗೊತ್ತೇನ್ರಿ, ಇಲ್ಲಿ ಬಂದು ನೀವು ಫೇಸ್ ಮಾಡ್ಬೇಕಂದ್ರ ಏನ್ ತಿಳ್ಕೊಬೇಕ್ರಿ, ಇವ್ರು ಯಾರು ನನ್ನ ಮುಂದೆ ಕೂತೇ ಇಲ್ಲ, ನಮ್ಮ ಮನ್ಯಾಗ ಹೆಂಗೆ ಪ್ರಾಕ್ಟೀಸ್ ಮಾಡತ್ತೀನಲ್ಲ ಇಲ್ಲೂ ಕೂಡ ಹಂಗ ಮಾಡತ್ತೀನಿ ಅಂತ ತಿಳ್ಕೊಬಿಡುದ್ರಿ. ಆತಾತು ಇಲ್ಲ ಕರೆ ಈಗ ಒಮ್ಮೆ ಡ್ಯಾನ್ಸ್ ರೀ, ಒಮ್ಮೆ ಸ್ಟೆಪ್ ಬರುತ್ತ್ರಿ, ನಾವು ಮುಂದಿನ ಸಲ ಮಾಡಂಗಿಲ್ಲ ಅಂತ ಕೂತ್ರಿ ಮುಗೀತು. ಅವ್ವ ನಾ ಮಾಡತ್ತಿ ನಾ ನಿಂತ್ಕೊಳ್ಳೋರ್ ನಕ್ರ ಇನ್ನೊಂದ್ಸಲ ಮಾಡಂಗಿಲ್ರಿ. ನೀವು ಬಿಟ್ರ ಬದ್ಲಾಗ ಏನ್ ಮಾಡ್ಬೇಕ್ರಿ, ಮಾಡಿದ್ನಿ ಹಸಿ ಆತು ಹಾಕಿದ್ರು ಆತ ಕರೆ ಮಾಡಿಕೆ ಎಲ್ಲಿವರೆಗೂ ಮಾಡೋದ್ರಿ, ಎಲ್ಲಿವರೆಗೂ ಅಂಜಿ ಹೋಗುವರೆಗೂ ಮಾಡಬೇಕು. ಕೇಳ್ರಿ ಒಬ್ಬ ದೇಶ ಒಂದು ಬೋಗ ಪ್ಲಾಸ್ ಹಾಕೊಟ್ಬಿಟ್ರಿ ಇವ್ರಿಗೆ, ನಿಮ್ಮ ಬಾಜು ಕೂತವ್ರು ಅವ್ರು ಹೋಗೋರು ಅದ್ರ 9 ಗಂಟೆಗೆ ಏನು ಇರ್ತಿರೋ ಕರ್ ಕೊಟ್ರಿ ಪ್ಲಾಸ್ಟಿಕ್ನಾಗ ಕೊಟ್ಟುಬಿಟ್ರಿ. ಕೇಳ್ರಿ ಕೊರ್ಗ ಹಚ್ಚುನ್ರಿ, ಒಂದು 5 ನಿಮಿಷ ಮುಗಿಸ್ತೇನೆ ರೀ. ಏನು ಹೇಳತ್ತೀನಿ ರೀ, ಒಬ್ರು ಬಿಡ್ತಾರೆ ಅನ್ನೋರು 3ನೇ ಫ್ಲೋರ್ ಬಿಲ್ಡಿಂಗ್ ಮೇಲೆ ಎಲ್ಲರೂ ಕೂತಿರ್, ದೊಡ್ಡ ಭೂಕಂಪ ಬಂದ್ಬಿಡ್ತಾರ ಅಕ್ಕರ, ದೊಡ್ಡ ಭೂಕಂಪ ಬುಳ್ಳಿ ಎಲ್ಲರೂ ಓಡ್ತಾರೆ, ಸತ್ಸಂಗ್ ನಡೆದಿರ್ತೈತ್ರಿ, ಗುರುಪಾಠ ಮಾಡ್ತಿರ್ತಾರೆ, ಎಲ್ಲರೂ ಓಡಾಕ್ ಹಿಡಿತಾರೆ, ಗುರುಗಳು ಮಾತ್ರ ಹಂಗೆ ಕುಂಡಿರ್ತಾರೆ. ಓಡಾಡ್ತಿರ್ತಾರೆ, ಅವ್ರು ಹೇಳತ್ತಾರೆ ಗುರುಗಳು ಭೂಕಂಪ ಆಗೋದೈತಿ ಹೇಳ್ರಿ ಅಂದ್ರೆ ಅವ್ರು ಮತ್ತೂ ಒಳಗೆ ಹಿಂಗೆ ಕಣ್ಣು ಮುಚ್ಚೋಗಿ ಕೂತ್ಬಿಡ್ತಾರೆ. ಆ ಮೀಟಿಂಗ್ ಎಲ್ಲ ಮೇಲೆ ಅವ್ರೆಲ್ಲರೂ ಓಡ್ಕೋತ ಬರ್ತಾರೆ, ಗುರುಗಳು ಏನ್ರ ಆಗಿರ್ಬೇಕು ಓಡ್ಕೋತ ಬರ್ತಾರೆ. ಅವಾಗ ಕೇಳ್ತಾರೆ, ಅವ್ರು ಬಂದು ನಿಮಗೆ ಹೇಳಾಕತ್ತೀವಲ್ರಿ ಹೇಳ್ರಿ ಭೂಕಂಪ ಆಕತ್ತೈತಿ, ನಿಮ್ಗೆ ಅಂಜಿಕಿಲ್ಲ ಏನು, ಯಾಕೆ ಓಡ್ಲಿ ಅಂತ. ಅವಾಗ ಹೇಳ್ತಾರೋ, ನೀವು ಓಡ್ನು ಕೂಡ ಎಲ್ಲ ಕಡೆ ಬುಕ್ ಹಾಕತ್ತಿತ್ತು, ನಾ ಎಲ್ಲಿ ಓಡಿದ್ನಿ ಅಂದ್ರೆ ಎಲ್ಲಿ ಬುಕ್ ಆಗಂಗಿಲ್ಲ, ಅಲ್ಲಿ ನಾವು ಓಡಿದ್ವಿ. ಎಲ್ಲಿ ಓಡಿದ್ರು, ನನ್ನ ಕುಟಿಯ ಮಧ್ಯದಲ್ಲಿ ಆತ್ಮದ ಕಡೆ ನಾವು ಓಡಿದ್ನಿ, ಎಲ್ಲಿ ಭೂಕಂಪ ಆಗಂಗಿಲ್ಲ. ನಮಗೂ ಬಾಬಾ ಏನಂತಂದ್ರೆ, ಎಲ್ಲ ವಿನಾಶ ಆಗೋ ಸಮಯದಲ್ಲಿ ನೀವು ಎಲ್ಲ ಅಂಜಿ ಓಡಂಗಿಲ್ಲ, ಎಲ್ಲಿ ಹೋಗುದ್ರಿ ನೀವು ಅಲ್ಲಿ ಓಡಿದ್ನಿ, ನಾ ಇಲ್ಲಿ ಒಳಗೆ ಓಡೋದು ನೋಡಾಕತ್ತಿದ್ನಿ, ಎಟ್ಟೆಟ್ಟು ಇರತ್ತಿದ್ದಿ ನಾ ಅಟ್ಟೆಟ್ಟು ಒಳಗೆ ಹೋಗಾಕ್ತಿದ್ನಿ ಅಂತ. ನಾವು ಕೂಡ ಏನ್ರಿ ಪರಿಸ್ಥಿತಿ, ಏನು ಧೈರ್ಯ ಕಳ್ಕೊಬಾರ್ದ್ರಿ. ಏನೇ ಪರಿಸ್ಥಿತಿ ಬಂದರೂ ಧೈರ್ಯ ಕಳ್ಕೊಳಾರ್ದ ದಷ್ಟು ಪುಷ್ಟಾಗಿ ಬಂದಿದ್ದು ಬರಲಿ, ನಿನ್ನ ದಯ ಒಂದು ಇರಲಿ ಅಂತ ನಡೆದ್ರಂತ ತಿಳ್ಕೋರಿ, ನಮ್ದೇ ಏನೈತ್ರಿ ಕೊರ ವಿಜಯ ಐತ್ರಿ. ಅದೇನು ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ನಾವು ಒಬ್ರಿಂದ ನೋಡತ್ತೇನೆ ರೀ ಅಕ್ಕೋರ, ಒಬ್ಬಕ್ಕೆ ಆಗ್ತಿಲ್ಲ ರೀ ಮನೆ ಒಳಗೆ ಅಪ್ಪ ಎಲ್ಲರೂ ಕೂಡ ಆಕೆ ಮನೆ ಕಾಯ್ತಿದ್ಲ ರೀ. ಕರೆ ಅಕ್ಕಿ ಏನು ಮಾಡಾಕತ್ಲ ಅಂದ್ರೆ, ಈಗ ಸೀರಿಯಲ್ಗೆ ಬರ್ತಾ ಗೊತ್ತು, ಹಾರರ್ ಸೀರಿಯಲ್ ರೀ, ದೆವ್ವಿನ ಫಿಲ್ಮ, ದೆವ್ವಿನ ಕ್ರೈಮ್ ಸ್ಟೋರಿ, ಈ ಕೊಲೆ ನೋಡೋದು ನೋಡೋದು ಅದನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿ. ಅಕ್ಕಿನ ಹುಡುಗಿ ಅವ್ವ ಅಪ್ಪನ ಎಲ್ಲಾರನ್ನೂ ಕಳಿಸಿ ಮನ್ಯಾಗ ಇರ್ತಿದ್ಲು, ಈಗ ಅಕ್ಕಿನ ರೀ ಒಬ್ಬಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಯಾಕ್ರಿ? ನೋಡಿ ಅಂದ್ರೆ ನಾನು ಈ ಮಾತು ಯಾಕೆ ಹೇಳತ್ತೇನೆ ಅಂದ್ರೆ, ಈ ವಿಡಿಯೋ ಯಾರು ಮಕ್ಕಳು ಕೇಳ್ತಾರೆ, ಯಾರು ಕೇಳಿ, ಎಲ್ಲಿವರೆಗೂ ನೀವು
ಕಿಡ್ನ್ಯಾಪ್ ಮೂವೀಸ್, ಕೊಲೆ ಮಾಡೋದು, ರಾತ್ರಿ ಎಲ್ಲ ಒಬ್ರ ನೋಡೋದು, ಇಂಥವ್ ಏನ ನೋಡೋದು ಚಟ ಇತ್ತಂದ್ರೆ ತಿಳ್ಕೊ, ಡೆವಿ ನನಗೇನು ಆಗೋದಿ ತಗೋ, ನಾ ಹಂಗ ನೋಡ್ತಗೋ ಅಂತ ಅನ್ಕೋತಿ ಏನ್ರಿ ನಿಮ್ಮ ಮನ್ಯಾಗಿನ ಹುಡುಗರು ಏನ್ರ ನೋಡಾಕಂತ ತಿಳ್ಕೊರಿ, ಇವತ್ತಿಲ್ ನಾಳೆ ಅವ್ರ ಗ್ಯಾರಂಟಿ ಅಂಜುದಂತ ಗ್ಯಾರಂಟಿ. ಇಲ್ಲೇ ಒಂದು ಸಣ್ಣ ಘಟನೆ ರೀ, ಅಕ್ಕೋರು ಏರೋಪ್ಲೇನ್ಯಾಗ ಕೂತಿದ್ರದು, ಅವ್ರ ಮೂವೀಸ್ ನೋಡ್ಕೋತ ಕೂತಿದ್ರಂತ. 1 ತಾಸು 2 ತಾಸು 3 ತಾಸು ಆದ್ಮೇಲೆ ನೋಡ್ಕೋದ್ಮೇಲೆ ಅವ್ರ ಅಕ್ಕೋರಿಗೆ ಕೇಳಿದ್ರಂತ, ಏನಂತ, ಅಕ್ಕೋರ ನಾ ಹೆಂಗೆ ರೀ ನಮ್ಮ ಮನೆಗೆ ಹೊರಗೆ ಬರೋದರ ರೀ, ಮನೆ ಕಿಲಿ ಹಾಕೋ ಅಂತ ನೋಡಿ ಹೊಡ್ಕೊಂಡು ಹೋಗ್ತೀನಿ ರೀ, ಸಿಲಿಂಡ್ರ್ ಬಂದ್ ಮಾಡೇನಿಲ್ಲವ್ರಿ, ಫೋಟೋ ಹೊಡಿಕೋತೀನಿ ರೀ ಅಂತ. ಕರೆನ ಹೊಡ್ಕೋತೀನಿ ರೀ ಆಮೇಲೆ ಆಫೀಸ್ಗೆ ಹೋಗಿ ನೋಡ್ತೀನಿ ರೀ, ನಾನು ಸಿಲಿಂಡ್ರ್ ಬಂದ್ ಮಾಡೇನಿಲ್ಲ, ಮನೆ ಕದ ಹಾಕ. ಯಾಕ್ರಿ? ಬರೀ ಅಂಜಿಕೆ ಫಿಲ್ಮನ್ನು ನೋಡಿದ ಅಂಜಿಕೆಯನ್ನು ನೋಡೋದ್ರಿಂದನೂ ನಿಮ್ಮನ್ನು ಹುಡುಗರಿಗೂ ಹೇಳಕ್ಕೋ, ನೀವು ಕೂತಂತ ನಿಮ್ಮ ಮನ್ಯಾಗೂ ನಿಮ್ಮ ಯಾವ್ಯಾವ ವಿಡಿಯೋ ನೋಡ್ತಾರೆ, ಯಾಕಂದ್ರೆ ಏನು ಮಾಡ್ತೀರಿ ಹಂಗಾಗ್ತಿ ಮನ್ಯಾಗ ಇಡ್ರಿ. ಈಗ ನೋಡ್ರಿ ಒಂದೊಂದು ಫಿಲ್ಮ್ ಹೆಂಗಿರ್ತಾವ ಗೊತ್ತ, ಲಾಸ್ಟಿಗೆ ಅಷ್ಟೇ ಆಕಿ ದೇವ್ ಬರ್ತೈತೆ ಅಂತ ಭಾಳ ಬರ್ತೈತ, ನಾನಾ ರಾರ ಅದು ನೋಡುವ, ಇವ್ರು ರಾತ್ರಿ ಆಮೆ ನಡಿ ಹೋಗೋಣ, ಆಯ್ ಬಾ. ಅರ್ಥ ಇಲ್ರಿ ನಾ ಏನು ಹೇಳ್ತೇನೆ, ಅದಕ್ಕೆ ಅಂಥವು ಹುಡುಗರ್ಗ ತೋರಿಸ್ಬೇಡ್ರಿ. ಯಾಕಂದ್ರೆ ಟಿವಿ ಏನದವಲ್ರಿ, ಸಿನಿಮಾ ಏನದವ, ಇವು ನಮ್ಮ ಮೇಲೆ ಭಾಳ ಪ್ರಭಾವಿತ ಅಕ್ಕೋರ್ ಸ್ವೀಟ್ ಕೊಟ್ರಿ, ನಮ್ಮ ಮೇಲೆ ಪ್ರಭಾವಿತ ಏನು ಮಾಡ್ತಾವ್ರಿ ಅಕ್ಕೋರ ತೀತ್ರಿ. ಒಂದಷ್ಟು ನಿಮಗೆ ಇದೊಂದು ಹೇಳಿ ಮುಗಿಸ್ತೇನೆ ರೀ, ಲಾಸ್ಟ್ ರೀ, ಕೇಳ್ರಿ ಲಕ್ಷ ಕೇಳ್ರಿ. ಮತ್ತು ಯಾರಮ್ಮ ಅಂಜಿಕೆಯ ಫೇಸ್ ಮಾಡ್ತಾರಲ್ರಿ, ಯಾರು ತಮ್ಮ ಅಂಜಿಕೆ ಫೇಸ್ ಮಾಡ್ತಾರಲ್ರಿ, ಅವ್ರಿಗೆ ಚಲೋ ಭಾಳ ಐತ್ರಿ. ಒಂದು ಗುಬ್ಬ ಇರ್ತೈತ್ರಿ, ಒಂದು ದೊಡ್ಡ ಮನಿ ಒಳಗೆ ಗುಬ್ಬ ಇರ್ತಾವ್ರಿ, ಚಿತ್ರಕ್ಕಾಪಟ್ಟಿ ಹಳೇ ಇಟ್ಟಿರ್ತ, ಅದು ತನ್ನ ಗಟ್ಟಿರ್ತೈತ್ರಿ, ಎಲ್ಲ ಗೂಡು ಕಟ್ಟಿರ್ತ, ಮನೆ ಹೋಗಿ ಯಾರು ಯೂಸ್ ಮಾಡಂಗಿಲ್ಲ, ಚಿಕ್ಕದವ ಅಂತ ಹೇಳಿ ಗೂಡು ಕಟ್ಟಿರ್ತಾವ್ರಿ. ಒಂದು ಕಟ್ಟಿರ್ತೈತ್ರಿ, ಸಂಧ್ಯಾಗ ಹೋಗಿ ಒಂದು ದಿವಸ ಏನಂತಂದ್ರೆ ಇಲ್ಲಿ ಯಾರೂ ಬರಂಗಿಲ್ಲ ಅಂತ ಗೊತ್ತಿರ್ತೈತ್ರಿ. ಕರೆ ಅಲ್ಲಿ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಎಲ್ಲ ಫೋಟೋಗಳನ್ನ ತಕ್ಕೋಕೆ ಶುರು ಮಾಡ್ತಾರೆ, ಎಲ್ಲ ಹಾರಿ ಹೋಗ್ತಾವ. ಇದೇನು ತಿಕ್ಕೋತೈತಿ, ನಾನಂತೂ ಸಂಧ್ಯಾಗದೆ ನನ್ನ ಕಡೆ ಯಾರೂ ಬರಂಗಿಲ್ಲ ತಿಕ್ಕೊಂಡು ಅಲ್ಲೇ ಕುಂಡಿರ್ತೈತ್ರಿ. ಕರೆ ಅಲ್ಲೂ ಅದನ್ನು ಕ್ಲೀನ್ ಮಾಡಿ ಫೋಟೋ ತೆಗೆದು ಹೋಗಿರ್ತಾರೆ, ಅದು ಗುಬ್ಬಿ ಹಾರ್ತೈತ್ರಿ. ಚಂದ ರೆಡಿ ಮಾಡಿರುವಂಥ ಗೂಡನ್ನ ಬಿಟ್ಟು ಹೋಗ್ಬೇಕಾಕೈತಿ. ದೇವ್ರಿಗೆ ಬೈಕೋತ ಹೋಗ್ತಿರ್ತೈತ್ರಿ, ಅದು ಏನು ಅಟ್ಟ ಚಂದ ಕಟ್ಟನಾಗಿ ಅದಕ್ಕೆ ನನ್ನ ಕಡೆಯಿಂದ ಕೆಡಿಸಿದ ಚಂದ ಪ್ಲೇಸ್ ಇತ್ತು ಅಂತ ಹೋಗ್ತ ಹೋಗ್ತೈತಿ, ಆಶ್ ಆಕೈತ್ರಿ. ಆಮೇಲೆ ಮುಂದೆ ಹೋಗ್ತಾ ಹಚ್ಚ ಹಸಿರದ್ರೊಳಗೆ ಬಂದು ಕೂತು ಬಿಡ್ತೈತೆ, ಅಲ್ಲೆಲ್ಲ ಕಡೆ ಹಣ್ಣ ಗಿಡಗಳು ಇರ್ತಾವೆ, ಭಾಳ ಚಂದ ಇರ್ತೈತ್ರಿ. ಅಲ್ಲಿ ಹೋಗಿ ಕೂತು ಬಿಡ್ತೈತೆ, ಅವಾಗ ಅಲ್ಲಿ ಚಂದ ಕಟ್ತೈತ್ರಿ. ಆಮೇಲೆ ಅನ್ಕೋದಿದ್ದು ಅಲ್ಲಿ ಮೂಲೆ ಸಂಧ್ಯಾ ಬಿಟ್ಟ ಹಸರನ್ನೇ ತಂದಿಡೋವಿದ್ಯಾ, ಅದಕ್ಕೆ ಮಾಡಿದೆ ಅಂದ್ರೆ ರೀ, ಬಿಟ್ರ ಅಂಜಿಕೆ ಬಿಟ್ರನ ನಿಮ್ಗೆ ಹೊಸದೇನ್ರಿ ಸಿಗೋದು. ನೀವು ಫೇಸ ಮಾಡಲಿಲ್ಲ, ನೀವು ಎದುರಿಸ್ಲಿಲ್ಲ, ಯಾರು ನಿಮ್ಮ ಪತಿಗೆ ಅಂಜತಿರ್ಲ ಕಣ್ಣಿಟ್ಟು ಮಾಡಿ ಏನೋ ಇವತ್ತು ಹೋಗ್ತಾಡ್ರಿ ನಿಮ್ಮ ಕಡೆ ಅದು ತುಂಬ್ಕೊಂಡು ನಡ್ರಿ, ಏನು ಅನ್ನಕ್ಕೆ ಹೋಗ್ಬೇಡ್ರಿ, ಏನ್ರಿ ಹೇಳ್ರಿ. ಅವ್ರು ಅವಾಗ ಕೇಳ್ರಿ, ಲಕ್ಷ ಕೊಟ್ಟು ಕೇಳ್ರಿ, ಅವಾಗಂತ ಯಾಕ ಅವಾಜ್ ಜೋರಾಗೈತ್ಲ ಅಂತಾರ. ನೀವು ಏನಂತ ಏನು ಇಲ್ರಿ ಹೇಳ್ರಿ. ಅದು ಕೃಷ್ಣ ಬಲರಾಮ್ ಕರೆಯದ್ರಿ, ಯಾಕ ಮಾಡತ್ತಿ ಅಂದ್ರೆ ಕೃಷ್ಣ ದೊಡ್ಡವ ಅಂದ್ರಿ, ರಾಕ್ಷಸ ಅಂದಾತ್ರಿ. ಸರಿ ನೀವು ಏನ್ರಿ ಹೇಳ್ರಿ ಅಂತ ಕಣ್ಣು ಮಾತಾಡಿದ್ರಿ, ಎದುರುಗಡೆ ಯಾಕೋ ಬಾರಿ ಕತ್ತ ಐಕಿ ದುರ್ಗಾ ಕಾಣಕತ್ತ ಇವತ್ತ, ಸುಮ್ ನಡಿ ಹೋಗುನು ಅಂಜದ್ರಿ. ನೋಡ್ರಿ ಅದು ಕೇಳ್ರಿ, ಹಂಗಂತ ಹೇಳಿ ಅದಕ್ಕೂ ಅಂಜಬಾರ್ದಂತಲ್ಲ, ಕೆಟ್ಟ ಕೆಲಸ ಮಾಡಕ್ಕ ಅಂಜಬೇಕ. ಕೆಟ್ಟ ಕೆಲಸ ಮಾಡಿಲ್ಲ ಅಂದ್ಮೇಲೆ ಎದಕ್ಕೆ ಅಂಜಬೇಕ್ರಿ, ತಪ್ಪ ಮಾಡಿಲ್ಲ ಎದಕ್ಕೆ ಅಂಜಬೇಕ, ಕಣ್ಣಿಟ್ಟು ಮಾತಾಡಕ್ ಕಲಿಬ್ರಿ. ಹೌದಂತೇನ್ರಿ, ಅವಾಗ ಕಣ್ ತೆಳತ್ರಿ ಬಂತ ಮಾಡಕ ತೀತಿಲ್ರ. ಓಂ ಶಾಂತಿ ರೀ.
तोड़ने की क्या बात है, बाबा को साथ है, तोड़ने की क्या है, तो आस है, तोड़ने की क्या बात है। When you fear, I have no fear. Oh my Baba, you are my dear. When you near, I have no fear. Oh my Baba, you are my dear. चलते रहे हम, चलते रहे, तेरे नशे पर चलते रहे, गाते रहे हम, गुनगुनाते रहे, गीत खुशी हम गाते रहे, इसका साई खुद भगवान, जिसका हो साथी खुद भगवान, उसको क्या रोके आंधी और तूफान। हम चल पड़े हैं बाबा के दाम, हम चढ़े हैं अब बाबा के दाम, जीवन हुआ है उसके नाम, तो साथ है तोड़ने की क्या बात है, तो साथ है तोड़ने की क्या बात है। ओम शांति।